ಅದು ಒಂದ್ 20 ದಿವಸ ಆದ್ಮೇಲೆ ಮಳೆಗಾಲ ಇತ್ತು ಅವಾಗ ಫೋನು ಅದು ಬುಕ್ ಫುಲ್ಲು ನೆಂದೋಗ್ಬಿಡ್ತು. ಕಡೆ ನಂಬರ್ ಮಾತ್ರ ಅಳಿಸಿ ಹೋದಂತಾಗಿತ್ತ? ಇಲ್ಲ, ಒಂದ್ ಲಾಸ್ಟ್ ನಂಬರು ಇತ್ತು ಅದ್ರಲ್ಲಿ. ಸೆಂಟ್ರಲ್ ಇರೋವು ಒಂದ್ 2 ನಂಬರ್ ಅಳಿಸೋಗ್ಬಿಟ್ಟಿದ್ವು. ಅಯ್ಯೋ, ನೀವ್ ಅಂದಾಜ್ ಮೇಲೆ ಮಾಡಿದ್ರ? ಅಂದಾಜ್ ಮೇಲೆ ನಾನ್ ಮಾಡಿದ್ದು. ಅವಳದೇ ಅದ್ ನಂಬರ್ ಅನ್ಕೊಂಡ್ ನಾನ್ ಅಂದಾಜ್ ಮೇಲೆ ಮಾಡಿದ್ದು. ಯಾರಿಗೋಯ್ತು ಅದು? ಒಬ್ರಿಗೆ ಗಂಡ್ ಮಕ್ಳಿಗೆ ಹೋಯ್ತು. ಗಂಡು ಮಕ್ಳಿಗೆಲ್ಲ, ಗಂಡು ಹುಡುಗಂಗೆ ಹೋಯ್ತು. ಅವ್ರಿಗೆ ಹೋಯ್ತು, ಗಂಡು ಹುಡುಗಂಗೆ ಹೋಯ್ತು ಒಬ್ರಿಗೆ. ನಮ್ಮಪ್ಪ ಅಮ್ಮಂಗೆ ನಾವು 2 ಮಕ್ಳು. ನಾನೇ ದೊಡ್ಡವಳು, ಅಕ್ಕ. ತಮ್ಮ ಇದ್ದಾನೆ. ನಾವ್ ಹಂಗೆ ಕಷ್ಟಿಂದಾನೇ ಬೆಳೆದಿದ್ದು. ಕಷ್ಟಿಂದಾನೇ ಬೆಳೆದ್ವಿ. ಅಪ್ಪ ಅಮ್ಮನು ಎಲ್ಲ ಅವ್ರ ಅಪ್ಪನ ಕಡೆ ಸೈಡಿಂದ ಸ್ವಲ್ಪ ಅವ್ರ ಅಣ್ಣ ತಮ್ಮಂದು ಸ್ವಲ್ಪ ಟಾರ್ಚರ್ಗಳು ಜಾಸ್ತಿ ಇದ್ವು ಅಪ್ಪಂಗೆ. ಆದ್ರೂ ಏನ್ ತೊಂದರೆ ಇರ್ಲಿಲ್ಲ. ಅಪ್ಪ ಅಮ್ಮ ಇದ್ರು, ಚೆನ್ನಾಗೆ ಬೆಳೆಸಿದ್ರು. ಖುಷಿಯಾಗೇ ಇದ್ವಿ. ನಾವು ಎಲ್ಲ ರೈತರ ಮಕ್ಳು, ಚೆನ್ನಾಗಿದ್ವಿ. ನಾನು ಹಂಗೆ ಸೆಕೆಂಡ್ PUC ಮಾಡುವಾಗ, ಸೆಕೆಂಡ್ PUC ಆಗಿತ್ತು, ಅಡ್ಮಿಷನ್ ಮಾಡಿಸ್ದೆ. ಒಂದ್ 6 ತಿಂಗಳು ಕಾಲೇಜ್ಗೆ ಹೋದೆ. ಚೆನ್ನಾಗಿತ್ತು, ಚೆನ್ನಾಗಿ ನಡೀತಾ ಇತ್ತು, ಏನ್ ತೊಂದ್ರೆ ಇರ್ಲಿಲ್ಲ. ಆಮೇಲೆ ಹಿಂಗೆ ನನ್ ಫ್ರೆಂಡ್ ಒಬ್ಳು ಸಿಕ್ಲು. ಕಾಲೇಜ್ ಹೋಗೋ ಹೊತ್ನಿಗೆ ಬರೋ ಹೊತ್ನಿಗೆ. ಆಮೇಲೆ ಒಂದ್ಸಲ ಹಿಂಗೆ ಆಟೋದಲ್ಲಿ ಹೋಗೋ ಹೊತ್ನಿಗೆ ಫ್ರೆಂಡ್ ಸಿಕ್ತು. ನಂಗೆ ನಿಮ್ ಧ್ವನಿ ಕಟ್ ಆಗ್ತಿದೆ, ಸ್ಪಷ್ಟವಾಗಿರ್ಬೇಕು. ಅಲ್ಲ, ಈಗ ಏನ್ ಓಡಾಡ್ಕೊಂಡು ಮಾತಾಡ್ತಿದ್ದೀರಾ? ಇಲ್ಲ, ನಿಮ್ ಜೊತೆ ಮಾತಾಡ್ತಿದಿಲ್ಲ, ಸ್ವಲ್ಪ ಕೈ ಕಾಲೆಲ್ಲ ಒಂಥರ. ಅಯ್ಯೋ ದೇವ, ಪರವಾಗಿಲ್ಲ, ಚೆನ್ನಾಗಿ ಮಾತಾಡ್ತಿದ್ದೀರಾ, ಏನ್ ತೊಂದ್ರೆ ಇಲ್ಲ. ಬಟ್ ಸ್ವಲ್ಪ ಧ್ವನಿಯಲ್ಲಿ ಏನು ಚೂರು ಧ್ವನಿ ಸ್ವಲ್ಪ ಇದು ಹೆಡ್ಫೋನ್ ಹಾಕೊಂಡಿದ್ದೀರಾ? ಇಲ್ಲ ಅಣ್ಣ, ಏನಿಲ್ಲ. ಈಗ ಮಾತಾಡಿ, ಈಗ ಚೆನ್ನಾಗಿದೆ. ಓಕೆ. ಫ್ರೆಂಡ್ ಅಥವಾ ಕಾಲೇಜಲ್ಲಿ ಏನು ಹೇಳ್ತಾ ಇದ್ರಿ? ಕಾಲೇಜಿಗೆ ಹೋಗಬೇಕಾರೆ ಬರಬೇಕಾರೆ ಫ್ರೆಂಡ್ ಸಿಕ್ಕಿದ್ಲು ಒಬ್ಳು. ಫ್ರೆಂಡು ಅಂದ್ರೆ 8ನೇ ಕ್ಲಾಸಿಂದ ನನ್ನ ಜೊತೆ ಓದಿರೋಳೆ ಅವಳು. ಅಂದ್ರೆ ಸೆಕೆಂಡ್ PUC ಮುಗಿತು. ಇನ್ನು ಅವರು ಬೇರೆ ಕಡೆ ಅಡ್ಮಿಷನ್ ಮಾಡ್ತಿದ್ರು. ನಾವು ಅವಳು ನರ್ಸಿಂಗ್ ಮಾಡಕ್ ಹೋದ್ಲು, ನಾನು BA ಅಡ್ಮಿಷನ್ ಮಾಡ್ತೆ. 6 ತಿಂಗಳಾದ್ಮೇಲೆ ಅವಳು ನನಗೆ ಸಿಕ್ಕಿದ್ದು. ಅಂದ್ರೆ ಇಬ್ರು ಅಕ್ಕಪಕ್ಕ ದೂರವ್ರೆ. ಅವಳು ಫೋನ್ ತಗೊಂಡಿದ್ಲು. ಆ ನಂಬರ್ ನನಗ್ ಕೊಟ್ಟಿದ್ಲು ಅವಾಗ, ಆ ಟೈಮ್ಗೆ. ಅಂದ್ರೆ ಆಕೆ ಫೋನ್ ತಗೊಂಡು ಆಕೆ ನಂಬರ್ ನಿಮಗೆ ಕೊಟ್ಟಿದ್ರು ಅಂತ? ಇಬ್ರು ಅಂದ್ರೆ ಸಡನ್ ಆಗಿ ಸಿಕ್ಕಿತ್ತು. ಒಂದ್ ನಿಮಿಷ. ಈಗ ಅಲ್ಲಿ ಏನು ಲೌಡ್ ಸ್ಪೀಕರ್ ಏನೋ ಆನ್ ಮಾಡ್ಕೊಂಡಿದ್ಯವ ನೀನು? ಹೌದಾ? ಇಲ್ಲ ಅಣ್ಣ, ಈಗ ಕೇಳಿಸ್ತಾ ಇದೆ ಅಣ್ಣ? ಕೇಳಿಸ್ತಾ ಇದೆ, ಬಟ್ ಕಟ್ ಆಗ್ತಾ ಇದೆ. ಕಟ್ ಆಗ್ತಿದೆ. ಇವಾಗ ಕೇಳಿಸ್ತಾ ಇದೆಯಾ? ಹೇಳು. ಅಯ್ಯೋ, ನಿಮ್ ಧ್ವನಿ ನಂಗೆ ಕೇಳಿಸ್ತಾ ಇದೆ ಅಣ್ಣ. ಅಲ್ಲ, ನಿಮ್ ಧ್ವನಿನೂ ಕೇಳಿಸ್ತಿದೆ, ಬಟ್ ತುಂಬಾ ಅವಾಗ ಕಟ್ ಆಗುತ್ತೆ ಮೇನ್ ಮ್ಯಾಟ್ರ್ ವಿಚಾರಗಳು. ಹೇಳುವ ಆಯ್ತು. ಹಿಂಗೆ ಸಡನ್ ಆಗಿ ಅವಳು ಸಿಕ್ಕಿದ್ದು ನಂಗೆ ಆಟೋದಲ್ಲಿ ಹೋಗೋಬೇಕಾರೆ. ಈಗ ಚೆನ್ನಾಗಿದೆ, ಹಿಂಗೆ ಮಾತಾಡು. ಅವಳು ಹೊಸ ಫೋನ್ ತಗೊಂಡಿದ್ಲು. ನಾವೆಲ್ಲ ಫ್ರೆಂಡ್ ಎಲ್ಲ ಜೊತೆಗೆ ಓದ್ದವ್ರೆ. ನಂಬರ್ ಕೊಟ್ಲು, ನಾನು ಇಸ್ಕೊಂಡೆ. ಒಂದ್ 15 ದಿವಸ 20 ದಿವಸ ಏನ್ ಫೋನ್ ಮಾಡಿರ್ಲಿಲ್ಲ ಅವಳಿಗೆ ನಾನು. ಒಂದ್ 20 ದಿವಸ ಆದ್ಮೇಲೆ ಹಿಂಗೆ ಫೋನ್ ಮಾಡ್ದೆ. ಅದು ರಾಂಗ್ ನಂಬರ್ ಬೇರೆಯವ್ರಿಗೆ ಹೋಗ್ಬಿಡ್ತು. ಅಲ್ಲ, ಕೊಟ್ಟಿದ್ದ ನಂಬರ್ಗೆ ಮಾಡಿದಾಗ ಬೇರೆಯವ್ರಿಗೆ ಹೆಂಗೋಯ್ತು? ಅದು ಅವಳು ಪೆನ್ನಲ್ಲಿ ಬರ್ಕೊಟ್ಟಿಲ್ಲ, ನಾ ಬುಕ್ಕಲ್ಲಿ ಬರ್ಕೊಂಡಿದ್ದೆ ನಾನು. ಓಕೆ. ಅದು ಬುಕ್ಕಲ್ಲಿ ಬರ್ದಾಗ ಲಾಸ್ಟ್ ನಂಬರು ಮಳೆ ಬಂದು ಬುಕ್ಕು ಅದು ಹಸಿ ಆಗ್ಬಿಟ್ಟು. ಅಯ್ಯೋ, ಮಳೆ ಹನಿ. ಅದು ಹಿಂದೆನೆ ಮಾಡಿದ್ರೆ ಫೋನ್ ಅವಳಿಗೆ ಕರೆಕ್ಟ್ ಆಗಿ ನಂಬರ್ ನನ್ ನೆನ್ಪಿರೋದು. ಅದು ಒಂದ್ 20 ದಿವಸ ಆದ್ಮೇಲೆ ಮಳೆಗಾಲ ಇತ್ತು ಅವಾಗ ಫೋನು ಅದು ಬುಕ್ಕು ಫುಲ್ಲು ನೆಂದೋಗ್ಬಿಡ್ತು. ಕಡೆ ನಂಬರ್ ಮಾತ್ರ ಅಳಿಸಿ ಹೋದಂತಾಗಿತ್ತ? ಇಲ್ಲ, ಒಂದ್ ಲಾಸ್ಟ್ ನಂಬರು ಇತ್ತು ಅದ್ರಲ್ಲಿ. ಸೆಂಟ್ರಲ್ ಇರೋವು ಒಂದ್ 2 ನಂಬರ್ ಅಳಿಸೋಗ್ಬಿಟ್ಟಿದ್ವು. ಅಯ್ಯೋ, ನೀವ್ ಅಂದಾಜ್ ಮೇಲೆ ಮಾಡಿದ್ರ? ಅಂದಾಜ್ ಮೇಲೆ ನಾನ್ ಮಾಡಿದ್ದು. ಅವಳದೇ ಅದ್ ನಂಬರ್ ಅನ್ಕೊಂಡ್ ನಾನ್ ಅಂದಾಜ್ ಮೇಲೆ ಮಾಡಿದ್ದು. ಯಾರಿಗೋಯ್ತು ಅದು? ಒಬ್ರಿಗೆ
ಗಂಡ್ ಮಕ್ಳಿಗೆ ಹೋಯ್ತು. ಗಂಡು ಮಕ್ಳಿಗೆಲ್ಲ, ಗಂಡು ಹುಡುಗನಿಗೆ ಹೋಯ್ತು. ಅವ್ರಿಗೆ ಹೋಯ್ತು, ಗಂಡು ಹುಡುಗನ್ಗೆ ಹೋಯ್ತು ಒಬ್ರಿಗೆ. ಅಂದ್ರೆ ಅವರು ಸಡನ್ ಆಗಿ ಬಂದಿದ್ಕೆ ಯಾರ್ ನೀವು ಹಂಗೆ ಹಿಂಗೆ ಅಂತ ಕೇಳಿದ್ರು. ನಾನು ನಮ್ ಫ್ರೆಂಡ್ ಭಾಗ್ಯ ಇದ್ದಾಳ ಹಂಗೆ ಹಿಂಗೆ ಅಂತ ಕೇಳಿದೆ ನಾನು. ಓಕೆ, ಇದು ಕಾರ್ಯಕ್ರಮ. ಸೊ ನಿಮ್ಮ ಹೆಸರು? ಸರಿ, ಏನ್ ಇರ್ಲಿ ಅಣ್ಣ, ಏನ್ ತೊಂದ್ರೆ ಇಲ್ಲ. ಹೇಳವ. ಇಲ್ಲ, ಇದು ಯಾವ್ದೋ ರಾಂಗ್ ನಂಬರ್ ಇರ್ಬೇಕು ನೋಡ್ರಿ ಅಂತ ಹೇಳಿದ್ರು ಅವರು, ಆ ಕಡೆಯಿಂದ ಮಾತಾಡಿದವ್ರು. ಓಕೆ. ಆಮೇಲೆ ನಾನು ತಿರ್ಗಾ ಬಿಡು ರಾಂಗ್ ನಂಬರ್ ಇರ್ಬೋದು, ನೀವು ತಿರ್ಗಾ ಸುಮ್ನಾಗೋದೆ ಒಂದೆರಡು ದಿವಸ. ಆಮೇಲೆ ಮತ್ತೆ ಫೋನ್ ಮಾಡಿದೆ. ಅವಾಗ ಅವರು ಮಾಮೂಲಿಯಾಗಿ ಮಾತಾಡ್ದೆ ನಾನು, ಊಟ ಆಯ್ತಾ ಹಂಗೆ ಹಿಂಗೆ ಅಂತ ಕೇಳ್ದೆ. ಅಂದ್ರೆ ಆ ವ್ಯಕ್ತಿಗೆ ನೀವು ಮತ್ತೆ ಫೋನ್? ಅದೇ ವ್ಯಕ್ತಿಗೆ ನಾನು ಫೋನ್ ಮಾಡ್ದೆ ಈಗ. ಅಂದ್ರೆ ಸ್ಟಾರ್ಟಿಂಗ್ ಅದ್ಯಾಕೆ? ಇಲ್ಲ, ಫಸ್ಟಿಗೆ ಮಾತಾಡೋಬೇಕಾರೆ ಇಲ್ಲ ಏನೋ ತಪ್ಪಾಗಿ ಮಾಡಿದೀರಾ ನೋಡ್ರಿ, ನೀವು ರಾಂಗ್ ಆಗಿರ್ಬೇಕು, ಇನ್ನೊಂದ್ಸಲ ನೋಡಿ ಮಾಡ್ರಿ, ಏನ್ ತೊಂದ್ರೆ ಇಲ್ಲ, ನನ್ಗೆ ಮಾಡಿಲ್ಲ, ಏನ್ ತೊಂದ್ರೆ ಇಲ್ಲ ಬಿಡ್ರಿ, ಹಂಗೆ ಅಂದ್ರೆ ಚೆನ್ನಾಗೇ ಮಾತಾಡಿದ್ರು. ಆಮೇಲೆ ನಾನು ಒಂದೆರಡು ದಿವಸ ಬಿಟ್ಟು ತಿರ್ಗಾ ಇನ್ನ ಅವಾಗ ಒಂಥರ ಹುಚ್ಚಲ್ಲಣ. ಅವಾಗೇನು ಗೊತ್ತಾಗ್ತಾ ಇರ್ಲಿಲ್ಲ, ಏನು ಇಲ್ಲ ನಮ್ಗೆ. ತಿರ್ಗಾ ನಾನು ಒಂದೆರಡು ದಿವಸ ಬಿಟ್ಬಿಟ್ಟು ತಿರ್ಗಾ ಫೋನ್ ಮಾಡ್ದೆ ಅವ್ರಿಗೆ. ಆಮೇಲೆ ಅವಾಗೂ ಚೆನ್ನಾಗ್ ಮಾತಾಡಿದ್ರು. ಇಲ್ಲ, ನಾವ್ ಹಾಸ್ಪಿಟ್ಲಲ್ಲಿ ಇದೀವಿ, ಮಾತಾಡಕ್ ಆಗಲ್ಲ ಹಂಗೆ ಹಿಂಗೆ ಅಂತ ಅಂದ್ರು. ಯಾಕೆ ಏನಾಯ್ತು, ಮನೆ ಎಲ್ಲ ಚೆನ್ನಾಗಿದ್ದೀನಿ ಅಂತ ಹೇಳಿದ್ರಲ್ಲ, ಏನ್ ಪ್ರಾಬ್ಲಮ್ ಆಗೈತಿ ಏನು ಅಂತ ಕೇಳ್ದೆ. ಇಲ್ಲ, ಹಿಂಗೆ ಅಮ್ಮಂಗ್ ಹುಷಾರಿಲ್ಲ, 1 ವರ್ಷ ಆಯ್ತು, ಇವಾಗ ತೋರಿಸ್ತಾ ಇದೀವಿ ಹಿಂಗೆ, ಅದು ಇದ್ರ ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡಿದೀವಿ, ಹಂಗಾಗಿ ಮಾತಾಡಕ್ ಹಂಗೆ ಮಾತಾಡಿದ್ರು. ಆಮೇಲೆ ಇರ್ಲಿ ಬಿಡ್ರಿ ಅಂದ್ಬಿಟ್ಟು ಆಮೇಲೆ ಫೋನ್ ನಾನು ಕಟ್ ಮಾಡಿದೆ, ಹಾಸ್ಪಿಟ್ಲಲ್ಲಿ ಇದೀವಿ ಅಂದಿದ್ಕೆ. ತಿರ್ಗಾ ಆಮೇಲೆ ಅವರೇ ಬಿಡುವಾದಾಗ ಮಾಡಿದ್ರು ನನಗೆ ರಿಟರ್ನ್ ಕಾಲು. ಹಂಗೆ ಎಲ್ಲ ಮಾತಾಡಿದ್ವಿ, ಏನಾಗೈತೆ ಅಮ್ಮಂಗೆ, ನಿಮ್ದು ಯಾವ ಊರು ಏನು ಅಂತ ಎಲ್ಲ ಕೇಳಿದೆ. ಅವ್ರ ಹೆಸರು ಹೇಳಿದ್ರು, ನನ್ನ ಹೆಸರು ಹೇಳ್ದೆ, ಅವ್ರ ಊರ ಹೆಸರು ಹೇಳಿದ್ರು, ಆಮೇಲೆ ನಮ್ಮೂರ ಹೆಸರು ಹೇಳ್ದೆ ನಾನು. ಹಂಗೆ ಮಾತಾಡ್ಕೊಂಡ್ ಇದ್ವಿ. ಮಾಮೂಲಿ ನಿಮ್ ಫ್ರೆಂಡ್ಗೆ ಮತ್ ಸಂಪರ್ಕಿಸಿದ್ರು ಇಲ್ಲ? ಇಲ್ಲ, ನಂಬರ್ ಹೋಗ್ಬಿಟ್ಟಲ್ಲ, ಮರ್ತ್ ಬಿಟ್ರ? ಅವಳ ಮರ್ತ್ಬಿಟ್ಟ. ಈ ಸ್ಥಿತಿ ಬರಬಾರ್ದಿತ್ತು. ಆಯ್ತು. ಇವ್ರು ಚೆನ್ನಾಗೇ ಮಾತಾಡ್ತಾ ಇದ್ರು, ಚೆನ್ನಾಗೇ ಇದ್ರು. ಆಮೇಲೆ ಅಮ್ಮನ ಜೊತೆಗೂ ಮಾತಾಡ್ದೆ ನಾನು. ಅವ್ರ ಅಮ್ಮನ ಜೊತೆ? ಅವ್ರ ಅಮ್ಮನ ಜೊತೆಗೂ ಮಾತಾಡ್ದೆ. ಓಕೆ. ಆಮೇಲೆ ಅವರು ಮಾತಾಡಿದ್ರು ನನ್ನ ಜೊತೆಗೆ. ಅಂದ್ರೆ ಅವ್ರು ಹುಷಾರಿರ್ಲಿಲ್ಲ, ಅಂದ್ರೆ ಅವ್ರಿಗೆ ಕ್ಯಾನ್ಸರ್ ಇತ್ತು ಅವರ ಅಮ್ಮಂಗೆ. ಕ್ಯಾನ್ಸರ್ ಇತ್ತು, ಇನ್ನ ಎಲ್ಲ ಕೊನೆ ಹಂತಕ್ಕೆ ಹೋಗಿದ್ರು ಅವರು. ಅಂದ್ರೆ ಅವ್ರ ಒಬ್ರೇ ಮಗನ? ಇಲ್ಲ, ಅವ್ರ 2 ಮಕ್ಳು, ಗಂಡ್ ಮಕ್ಳ 2. ಓಕೆ. ಕೊನೆ ಹಂತಕ್ಕೆ ಹೋಗಿತ್ತು. ಹಂಗೆ ಅಂದ್ರೆ ನಾನು ಅವ್ರ ಜೊತೆ ಮಾತಾಡೋದ್ ಬಿಟ್ಬಿಟ್ಟು ಅವ್ರ ಮಗನ್ ಜೊತೆಗೆ, ಕೊನೆಗೆ ನಾನು ಅಮ್ಮನ ಜೊತೆಗೆ ಮಾತಾಡಕ್ ಸ್ಟಾರ್ಟ್ ಮಾಡ್ಬಿಟ್ಟೆ. ಅಂದ್ರೆ ಅವರು ದಿವಸ ಫೋನ್ ಮಾಡೋರು ನಂಗೆ, ಹಿಂಗ್ ಚೆನ್ನಾಗ್ ಮಾತಾಡ್ತೀಯ ಅಂದ್ರೆ. ನಮ್ದು ಈ ಭಾಷೆ ಇರಲಿಲ್ಲ, ನಮ್ದು ಹುಬ್ಳಿ ಕಡೆ ಸೈಡ್. ಅವ್ರು ಏನ್ ಅನ್ಸೋ ಏನೋ ಗೊತ್ತಿಲ್ಲ, ಅವ್ರ ಅಮ್ಮನೇ ನಮ್ ಜೊತೆಗೆ ಮಾತಾಡಕ್ ಸ್ಟಾರ್ಟ್ ಮಾಡಿದ್ರು. ಇಲ್ಲ, ನೀನ್ ಚೆನ್ನಾಗ್ ಮಾತಾಡ್ತೀಯ, ಮಾತಾಡು, ನಂಗೆ ಸ್ವಲ್ಪ ಸಮಾಧಾನ ಆದಂಗ ಆತಿತೆ, ಹಂಗೆ ಹಿಂಗೆ ಅಂತ ಅವ್ರು ಮಾತಾಡಕ್ ಸ್ಟಾರ್ಟ್ ಮಾಡಿದ್ರು. ಅಮ್ಮ ನಾನು ಇಬ್ರು. ನಿಮ್ಮ ಹತ್ರ ಫೋನ್ ಇತ್ತ ಅಥವಾ ನಿಮ್ಮ ಮನೆಯವ್ರದ್ದು ಅದು? ಇಲ್ಲ, ಇದು ಮನೆ ಫೋನ್ ಇದ್ದಿದ್ದು ಅವಾಗ. ಓಕೆ. ಅವಾಗ ವಾಟ್ಸಪ್ ಫೇಸ್ಬುಕ್ ಏನಿರ್ಲಿಲ್ಲ? ಇಲ್ಲ ಅಣ್ಣ, ಅವಾಗ ಇತ್ತು, ಅಂದ್ರೆ ನಾನು ಯೂಸ್ ಮಾಡ್ತಾ ಇರ್ಲಿಲ್ಲ ಅವಾಗ ಅಷ್ಟೊಂದು. ಅಂದ್ರೆ ಅಲ್ಲಿವರೆಗೂ ನೀವು ಫೋನಲ್ಲಿ ಮಾತಾಡ್ತಿದ್ದ, ಅದು ಫೋಟೋ ಗಿಟೋ ಕಳಿಸ್ಕೊಂಡಿದ್ದೀರಾ? ಇಲ್ಲ, ಏನ್ ಫೋಟೋನು ಕಳಿಸಿಲ್ಲ, ಏನು ಇಲ್ಲ. ಮಾಮೂಲಿ ಅವ್ರ ಜೊತೆ ಮಾತಾಡ್ದೆ ಒಂದ್ ಸ್ವಲ್ಪ ದಿವಸ. ಆಮೇಲೆ ಇದು ಇವ್ರದ್ದು, ಅವರು ಅಮ್ಮನ್ ನೋಡ್ಕೊಂಡ್ ಮನೆಗೆ ಇದ್ರು. ಅವರು ಅಮ್ಮಂಗೆ ಎದ್ದು ಓಡಾಕ್ ಆಗ್ತಾ ಇರ್ಲಿಲ್ಲ. ಆಮೇಲೆ ಹೆಣ್ಮಕ್ಳು ಯಾರು ಇರ್ಲಿಲ್ಲ ಅವರಿಗೆ ನೋಡ್ಕೊಳಕ್ ಮನೆಗೆ. ಅಮ್ಮಂದು ಹೆಲ್ತ್ ಎಲ್ಲ ನೋಡ್ಕೋಬೇಕಲ್ಲ, ಹಾಸ್ಪಿಟ್ಲಿಗೆಲ್ಲ ಅವರೇ ಕರ್ಕೊಂಡ್ ಹೋಗೋರು. ಅಂದ್ರೆ ಪೂರ್ತಿ ಮಕ್ಕಳನ್ನ ಹೆಂಗ್ ನೋಡ್ಕೊಂಡ್ರು ಹಂಗೆ ನೋಡ್ಕೊಂಡವ್ರ ಅವ್ರು. ಆಮೇಲೆ ಅಮ್ಮ ಯಾರ್ ಕೊಟ್ಟಂಗ್ ಮಾತಾಡ್ತಿದ್ಯೋ ಹಂಗೆ ಹಿಂಗೆ ಅಂದ್ಬಿಟ್ಟು ಹಿಂಗೇನೋ ಕೇಳಿದಾರೆ. ಅವರು ಇನ್ನೊಂದ್ ಜೊತೆ ಸ್ವಲ್ಪ ದಿವಸ ಮಾತಾಡಿದ್ರಲ್ಲ, ಹಂಗಾಗಿ ಇಲ್ಲಮ್ಮ ಇವ್ರು ನಮ್ ಫ್ರೆಂಡು ಹಂಗೆ ಹಿಂಗೆ ಅಂತ ಹೇಳಿದಾರೆ. ಆಮೇಲೆ ಕುಡಿಲಪ್ಪ ನಾನು ಮಾತಾಡ್ತೀನಿ ಅಂದ್ಬಿಟ್ಟು ಅವ್ರ ಅಮ್ಮ ಫೋನ್ ಇಸ್ಕೊಂಡ್ ಮಾತಾಡಿದ್ರು ನನ್ನ ಜೊತೆಗೆ. ಓಕೆ. ಆಮೇಲೆ
ಅವ್ರ ಜೊತೆಗೆ ಅವರು ನನ್ ಜೊತೆ ಮಾತಾಡಕ್ ಸ್ಟಾರ್ಟ್ ಮಾಡಿದ್ರು ಅಮ್ಮ, ನಾನು ಅವ್ರ ಜೊತೆಗೆ ಮಾತಾಡಕ್ ಸ್ಟಾರ್ಟ್ ಮಾಡ್ದೆ. ಹಿಂಗೆ ಜಾಸ್ತಿ ಸ್ವಲ್ಪ ದಿವಸ ಮಾತಾಡಿದ್ವಿ. ಹಂಗೆ ಅವರು ಮಾತಾಡೋರು, ಅಮ್ಮನೂ ಮಾತಾಡೋರು, ಚೆನ್ನಾಗೇ ಇದ್ವಿ. ಇಲ್ಲ ಅಮ್ಮ ಪೂರ್ತಿ ಇಲ್ಲ ನೀನ್ ನೋಡ್ಬೇಕು ಅನಿಸ್ತೈತೆ, ಒಂದ್ಸಲ ಬಂದೋಗಮ್ಮ ಅಂತ ಅಂದ್ರು ಅವರು. ಅವ್ರಿಗೇನಕ್ಕೆ ಇಷ್ಟ ಆದ ಏನು ಅಂತ ಒಂದು ಗೊತ್ತಿಲ್ಲ, ಬಂದೋಗಮ್ಮ ನೀನು ಅಂತ ಅಂದ್ರು. ಆಮೇಲೆ ಇವರು ಹಂಗೆ ಹೇಳಿದ್ರು, ಯಾಕೋ ನಮ್ಮಮ್ಮ ನಿನ್ನ ನೋಡ್ಬೇಕು ಅನಿಸ್ತೈತಂತೆ, ಸ್ವಲ್ಪ ಆದ್ರೆ ಇನ್ನೂರು ಕೇಳಿದ್ರು. ಆಮೇಲೆ ಬಂದೋಗ್ರಿ, ಸ್ವಲ್ಪ ಬರಕಾದ್ರೆ ಯಾಕೋ ನಿಮ್ಮನ್ನ ನೋಡ್ಬೇಕು ಅನ್ಸೈತೆ ಅಂತವ್ರೆ, ಬಂದೋಗ್ರಿ ಅಂತ ಹಿಂಗಂದ್ರು. ಅಂದ್ರ ಅಣ್ಣ ನಾವು ಮನೆ ಬಿಟ್ಟು ಎಲ್ಲಿಗೂ ಹೋದವ್ರೆ ಅಲ್ಲ, ಮನೆ ಆಯ್ತು, ಸ್ಕೂಲ್ ಆಯ್ತು, ಆತರ ಇದ್ದೋರು. ಅಂದ್ರೆ ಎಲ್ಲಿ ಹೋದ್ರು ಅಮ್ಮನ ಜೊತೆಗೆ ಹೋಗ್ತಾ ಇದ್ದಿದ್ದು, ಆಮೇಲೆ ತಮ್ಮನ ಜೊತೆ ಹೋಗೋದು, ಆಮೇಲೆ ಅಪ್ಪನ ಜೊತೆಗೆ ಹೋಗ್ ಬರೋದು ಅಷ್ಟೇ. ಎಲ್ಲೂ ಒಬ್ಳೆ ನಾನು ಹೋಗ್ತಾನೆ ಇರ್ಲಿಲ್ಲ. ಹಂಗೆ ಮಾತಾಡ್ಲಿ ಇಲ್ಲಿ. ಆಮೇಲೆ ನಾನು ಮನೆಗೆ ಹಿಂಗೆ ಆಮೇಲೆ ನರ್ಸಿಂಗ್ ಮಾಡಕ್ಕೆ ಅಂತ ಹೋದಣ್ಣ. ಅಲ್ಲೇ ನರ್ಸಿಂಗಿಗೆ ಸೇರ್ಕೊಂಡಿದ್ದೆ ಅವಾಗೇನೆ ನಾನು. ಇವ್ರಿಗೆ ಇದು ನಾನ್ ನರ್ಸಿಂಗ್ ಬೇರೆ ಮಾಡ್ತಾ ಹೇಳ್ತಿ, ಇಲ್ಲ ಒಂದ್ಸಲ ಬಂದೋಗಮ್ಮ ಅಂತ ಅಂದ್ರು. ಆಮೇಲೆ ಇರ್ಲಿ ಬಿಡು ಹೋಗ್ ನೋಡೋಣ ಅನ್ಬಿಟ್ಟು ನೋಡ್ದಂಗಾಗುತ್ತೆ ಅನ್ಬಿಟ್ಟು ನಾನು ಹೋದಣ್ಣ. ಅಷ್ಟೊತ್ತಿಗೆ ಇವ್ರು ನಾನು ಫುಲ್ಲು ಮಾತಾಡಿ ಫುಲ್ಲು ಫುಲ್ ಮಾತಾಡಿ ನಾನು ಅವ್ರಿಗೆ ಪ್ರಪೋಸ್ ಮಾಡ್ಬಿಟ್ಟ. ನಾನೇ ಅವ್ರಿಗೆ ಪ್ರಪೋಸ್ ಮಾಡಿದ್ದು. ನೀವೇ? ಹಾ. ಅಯ್ಯೋ ರಾಂಗ್ ನಂಬರ್ ರೇ. ಇಲ್ಲ, ನಾನು ಅವ್ರಿಗೆ ಪ್ರಪೋಸ್ ಮಾಡ್ದೆ. ಅವರು ಯೋಚನೆ ಮಾಡ್ತೀನಿ ಅಂತ ಹೇಳಿದ್ರು. ಆಮೇಲೆ ಒಂದ್ 2 ದಿವಸ ಆದ್ಮೇಲೆ ಯೋಚನೆ ಮಾಡು ನೀನು. ಆಮೇಲೆ ಅವ್ರು ಒಂದ್ ಸುಳ್ಳು ಹೇಳಿದ್ರು ನಂಗೆ. ಅಲ್ಲ, ಈಗ ನೀವು ಅವ್ರನ್ನ ನೋಡೇ ಇರ್ಲಿಲ್ಲ, ಅದೇಂಗ್ ಪ್ರಪೋಸ್ ಮಾಡಿದ್ರಿ? ನೋಡೇ ಇರ್ಲಿಲ್ಲ ನಾನು ಅವ್ರನ್ನ. ಅವರು ನನ್ನ ನೋಡಿಲ್ಲ, ನಾನು ಅವ್ರನ್ನ ನೋಡಿಲ್ಲ. ಓನ್ಲಿ ಟೆಲಿಫೋನ್ ಗೆಳತಿ ಅಂದ್ರೆ ಅಂದ್ರೆ ಅಷ್ಟ್ ಚೆನ್ನಾಗ್ ಮಾತಾಡ್ತಾ ಇದ್ರಣ್ಣ ಅವರು. ಚೆನ್ನಾಗ್ ಮಾತಾಡ್ತಾ ಇದ್ರು. ಅವ್ರ ಸ್ವಭಾವನು ಹಂಗೆ ಇತ್ತು. ಒಳ್ಳೆ ಗುಣನೇ. ಇವಾಗೂ ಹಂಗೆ ಇದಾರೆ. ಮಾತಾಡಿರ್ಲವ ಆಗುತ್ತಾ? ಜಾಸ್ತಿ ದಿವಸ ಮಾತಾಡಿದ್ವಲ್ಲಣ್ಣ. ಅಲ್ಲ, ನನ್ ಮಗನ್ ನಾನು 5 ವರ್ಷದಿಂದ ಮಾತಾಡುವ ಒಬ್ರಾರ ಹೇಳ್ಬಾರ್ದ. ಅದು ಓಲಿ ನಾನು ಕಾಂಡಾರ ಕಾಣ್ತೀನಿ. ಇಲ್ಲಣ್ಣ, ಅವರು ಇರೋದು, ಅವ್ರು ಮಾತಾಡೋದು, ಆಮೇಲೆ ಅಮ್ಮನ್ ಬೇರೆ ನೋಡ್ಕೊಂತ ಇದ್ರಲ್ಲ, ಅದು ನನ್ಗೇನೋ ಒಂಥರ ಇಷ್ಟ ಆಯ್ತು. ಇಷ್ಟ ಆಗ್ಬಿಟ್ಟು ನಾನ್ ಪ್ರಪೋಸ್ ಮಾಡ್ದೆ ಅವ್ರಿಗೆ. ಪ್ರಪೋಸ್ ಮಾಡ್ಬಿಟ್ಟು ಆಮೇಲೆ ಅವ್ರು 2 ದಿವಸ ಟೈಮ್ ತಗೊಂಡ್ರು. ಆಮೇಲೆ ಒಪ್ಕೊಂಡ್ರು. ಆಮೇಲೆ ಅಮ್ಮನೂ ಒಪ್ಕೊಂಡ್ರು. ಆಯ್ತು ಬಂದು ಹೋಗಮ್ಮ. ಅವ್ರು 2 ದಿವಸ ಟೈಮ್ ತಗೊಂಡ್ರ? ಹಾ, ಚೆನ್ನಾಗೈತೆ. ಅಂದ್ರೆ ಇದು ಎಷ್ಟು ವರ್ಷದ ಹಿಂದಿನ ಕತೆ ಅಂದಾಜು? ಸುಮ್ನೆ ಕೇಳ್ತಾ ಇದ್ದೀನಿ. ಇದು ಒಂದ 2013 ಓಕೆ, ಅವಾಗೇನಿಲ್ಲ ಬಿಡಿ. ಈಗ ಹೆಣ್ಣು ಸಿಗದಿರೋ ಕಾಲ 2 ದಿವಸ ಇಲ್ಲ. 2013 ಆಯ್ತು. ಆಮೇಲೆ 2 ದಿವಸ ಟೈಮ್ ತಗೊಂಡ್ರು. ಆಮೇಲೆ ಅವರು ಅಮ್ಮನ ಹತ್ರ ಏನೋ ಮಾತಾಡಿದಾರೆ. ಆಮೇಲೆ ಒಪ್ಕೊಂಡ್ರು. ಆಮೇಲೆ ಅಮ್ಮನೂ ಇಲ್ಲ, ಅಮ್ಮಂಗೂ ನಾನು ಇಷ್ಟ ಆಗಿದ್ದೆ ಅವಾಗ. ಅಂದ್ರೆ ಮಾಮೂಲಿ ಮಾತಾಡೋದ್ರೆ ಇಷ್ಟ ಆಗಿದ್ದೆ. ಸೊ ಅದಕ್ಕೆ ನಾ ಬಂದೋಗು ಅಂತಿದ್ದು. ಇಲ್ಲ, ಅಮ್ಮಂಗ್ ಗೊತ್ತಿರ್ಲಿಲ್ಲ ಇದು. ನಾನು ಅವ್ರಿಗೆ ಅಮ್ಮಂಗ್ ಗೊತ್ತಿರ್ಲಿಲ್ಲ. ನಾನು ಅವ್ರಿಗೆ ಪ್ರಪೋಸ್ ಮಾಡಿರೋದು ಅಮ್ಮಂಗ್ ಗೊತ್ತಿರ್ಲಿಲ್ಲ. ಆಮೇಲೆ ಇವ್ರು ಅವ್ರ ಆಮೇಲೆ ಅಮ್ಮನು ಈ ವಿಷಯ ಅವರು ಅಮ್ಮನ ಎದುರು ಹೇಳದ್ಮೇಲೆ, ಇಲ್ಲ ಆಯ್ತು ಬಂದು ಹೋಗಮ್ಮ, ನಾನು ನೋಡ್ತೀನಿ ಹಂಗೆ ಏನು ಅಂತಾನು ವಿಚಾರ ಮಾಡೋಣ ಅಂತ ಅಂದ್ರು. ಆಯ್ತು ನಾನು ಆಮೇಲೆ ಹೋದಣ್ಣ ಒಂದ್ ದಿವಸ. ಅವ್ರಿಗೆ ಹೆಂಗ್ ನನ್ಗೆ ಎಲ್ಲೂ ಹೋದೋಳೆ ಎಲ್ಲ ಇವತ್ನವ್ರಿಗೋಣ, ಇವಾಗೂ ಆದ್ರೂ ಅಷ್ಟೇ. ಅಂದ್ರೆ ಇವಾಗ ಧೈರ್ಯ ಬಂದೈತೆ, ಹೋಗ್ತೀನಿ ಬರ್ತೀನಿ. ಅವಾಗಂದ್ರೆ ಎಲ್ಲೂ ಹೋಗ್ತಾನೆ ಇರ್ಲಿಲ್ಲ ನಾನು. ಅವ್ರೇ ಎಲ್ಲ ಹೇಳಿದ್ರು ಹೆಂಗ್ ಬರ್ಬೇಕು ಏನು. ಬೆಂಗ್ಳೂರ್ ಅಂದ್ರೆ ಭಯ ಅಲ್ಲ ಅಣ್ಣ, ನಾವ್ ನೋಡ್ದವ್ರೆ ಅಲ್ಲ. ದೊಡ್ಡಬಳ್ಳಾಪುರದಿಂದ ಬೆಂಗಳೂರಿಗೆ ಬಂದು ಹಂಗ್ ಬಂದಿದ್ದು. ಈ ನಿಮ್ಮ ಹಾಸ್ಟೆಲ್ ನರ್ಸಿಂಗ್ ಮಾಡ್ತಿದ್ದಲ್ಲಿ? ನರ್ಸಿಂಗ್ ಮಾಡ್ತಾ ಇದ್ದೆ ನಾನು ಶಿವಮೊಗ್ಗದಲ್ಲಿ. ಓಕೆ, ದೊಡ್ಡಬಳ್ಳಾಪುರ ಅಲ್ಲಿ ನಾನು ಶಿವಮೊಗ್ಗ ಬೆಂಗಳೂರು. ನಾನು ಅಲ್ಲಿ ನಮ್ಮೂರ್ ಬೇರೆ ಅಣ್ಣ. ನಾನು ಶಿವಮೊಗ್ಗದಲ್ಲಿ ನರ್ಸಿಂಗ್ ಮಾಡ್ತಾ ಇದ್ದೆ, BA ಮಾಡ್ತಾ ಇದ್ದೆ. ಎರಡೂನು ಕಂಟಿನ್ಯೂ ಮಾಡ್ತಿದ್ದೆ.
ಆಮೇಲೆ ಬಂದ್ ಹೋಗು ಅಂತಂದ್ರು, ಅಮ್ಮನ ಒಪ್ಕೊಂಡ್ರು. ಆಮೇಲೆ ಅವರು ಆಯ್ತು ಬಂದ್ ಹೋಗು ಅಂತ ಹೇಳಿದ್ರು. ಅಂದ್ರೆ ಅವ್ರು ಬರ ಪರಿಸ್ಥಿತಿ ಒಳಗಿದ್ರೆ ಬಂದ್ ಕರ್ಕೊಂಡ್ ಹೋಗ್ತಿದ್ರ ನನ್ನ. ಯಾಕಂದ್ರೆ ಮನೆಗೆ ಯಾರು ನೋಡೋರಿಲ್ಲ. ಅಮ್ಮ ಬೆಡ್ ರಿಡನ್, ಹಂಗಾಗಿ ಅವರು ಸ್ವಲ್ಪ ಬರಕ್ ಆಗ್ದಿರಂತ ಸಿಚುವೇಶನ್ ಅಲ್ಲಿ ಇದ್ರು. ಇಲ್ಲಿ ಕೂಡ ನಾನೇ ಹೋದ್ರಾಯ್ತು ಧೈರ್ಯ ಮಾಡ್ಕೊಂಡು ಅಂದ್ಬಿಟ್ಟು ಅದೇನ್ ಧೈರ್ಯನ ಗೊತ್ತಿಲ್ಲ ಅಣ್ಣ. ಅವರು ಅಡ್ರೆಸ್ ಎಲ್ಲ ಹೇಳಿದ್ರು. ಕಂಟಿನ್ಯೂಸ್ ಅಣ್ಣ ನಾನು ಇಲ್ಲಿಂದ ಬಸ್ ಹತ್ತದಾಗಿಂದ ಕೊನೆ ಅಂದ್ರೆ ನಾನ್ ಟ್ರೈನಿಗೆ ಹೋಗೋಣ ಅಂದ್ಬಿಟ್ಟು ರೈಲ್ವೆ ಸ್ಟೇಷನ್ ಹೋಗೋಣ ಅವತ್ತು ಆಟ ಮಾಡ್ಕೊಂಡು ಶಿವಮೊಗ್ಗದಾಗ. ಒಂದ್ ನಿಮಿಷ ಅಲ್ಲಿವರೆಗೂ ನಿಮ್ಮನ್ನ ಅವರು ನೋಡಿಲ್ಲ ಅಂದ್ರೆ ದೈಹಿಕವಾಗಿ ನೋಡಿಲ್ಲ? ಇಲ್ಲ ಅಣ್ಣ, ನೋಡೇ ಇಲ್ಲ. ಅವರು ನನ್ನ ನೋಡಿಲ್ಲ, ನಾನು ಅವ್ರನ್ನ ನೋಡಿಲ್ಲ. ಅಂದ್ರೆ ಇದೆಲ್ಲ ಒಂದು ಧ್ವನಿ, ಒಂದು ಆಪ್ತತೆ ಮೇಲೆ ನಡೀತಾ ಇರೋದು ಅಂತ? ಅಣ್ಣ, ನಾನು ಅವ್ರಿಗೆ ಪ್ರಪೋಸ್ ಮಾಡಿದಾಗ ಅವ್ರು ಏನ್ ಹೇಳಿದ್ರು, ನನ್ಗೆ ಸುಳ್ಳು ಹೇಳಾರ. ಏನಂತ ಆಮೇಲೆ ಹೇಳಿ ಅಂತ. ಈಗ ಅಲ್ಲಿ ಹೋದ್ರಿ ಅಂದ್ರೆ ಅವ್ರು ಏನ್ ಸುಳ್ಳು ಹೇಳಿದ್ರು ಅಂದ್ರೆ, ಅವರು ಟೈಮ್ ಬೇಕು 2 ದಿವಸ ಅಂದ್ರಲ್ಲ, ಅವಾಗ ಏನಂತ ಹೇಳಿದ್ರು, ನನ್ಗೆ 4-5 ಜನ ಅಕ್ಕ ತಂಗಿರಿದ್ದಾರೆ, ಆಮೇಲೆ ನನ್ಗೆ ಒಂದ್ ಕೈ ಇಲ್ಲ, ನೀನ್ ನನ್ನ ಮದುವೆ ಮಾಡ್ಕೊಂಡ್ರೆ ಚೆನ್ನಾಗಿರಲ್ಲ, ನಿಂಗೆ ಯಾರು ಏನಕ್ಕೆ ಈ ತರ ಹುಚ್ಚಿತರ ಆಡ್ತಾ ಇದ್ದೀನಿ ನೀನು, ಹಂಗೆ ಹಿಂಗೆ ಅಂತ ಆತರ ಹೇಳಿದ್ರು. ಅವ್ರಿಗೆ ಏನಿಸ್ತೋ ಗೊತ್ತಿಲ್ಲ ಅವಾಗ. ಅಲ್ಲ, ನಂಗೆ 4 ಜನ ಅಕ್ಕ ತಂಗಿದಿರಿದ್ದಾರೆ ಮತ್ತೆ ಕೈ ಇಲ್ಲ. ಕೈ ಇಲ್ಲ ಅಂತ ಅಂದ್ರೆ ಅವರು ಸುಮ್ನೆ ಕಾಮಿಡಿ ಹೇಳ್ಯಾರ. ಇವ್ಳು ಏನ್ ಮಾಡ್ತಾಳೆ ನೋಡೋಣ, ಇವಾಗ ಏನ್ ಮಾಡ್ತಾಳೆ ನೋಡೋಣ ಅಂತ ಅಂದ್ಬಿಟ್ಟು ಇವ್ಳ ಬುದ್ಧಿ ಹೆಂಗೈತೆ ತಿಳ್ಕೊಬೇಕು ಅಂದ್ಬಿಟ್ಟು ಅವಾಗ ಅವ್ರು ಆತರ ಹೇಳಿರೋದ್ ನನ್ ಸುಳ್ಳು. ನೀವೇನಂದ್ರಿ? ನಾನು ಇರ್ಲಿ ಪರವಾಗಿಲ್ಲ, ಏನ್ ತೊಂದ್ರೆ ಇಲ್ಲ, ನಿಭಾಯಿಸ್ಕೊಂಡ್ ಹೋಗ್ತೀನಿ ನಾನು ಅಂತ ಹೇಳ್ದೆ. ಆಮೇಲೆ ನಮ್ಮನೆ ಸಿಚುವೇಶನ್ ಈ ತರ ಕಷ್ಟ ಐತೆ, ನಮ್ ಮನೆ ಇಲ್ಲ, ಆಸ್ತಿ ಇಲ್ಲ, ಏನು ಇಲ್ಲ ಅಂತ ನನ್ಗೆ ಅವಾಗೇನೆ ಹೇಳಿದ್ರು. ಶಬಾಷ್ ಮೇರಿ ಲಡ್ಕಿ. ನಾನು ಏನು ತಲೆ ಕೆಡ್ಸ್ಕೊಳ್ಳಿಲ್ಲ ಅಣ್ಣ ಅವಾಗ. ಅವರು ಹೇಳಿದ್ರು, ಅಡ್ರೆಸ್ ಎಲ್ಲ ಹೇಳಿದ್ರು, ಸೀದಾ ಹೋದೆ, ಬಸ್ ಹತ್ಕೊಂಡ್ ಬಂದೆ. ಆಮೇಲೆ ಇಲ್ಲಿ ಬೆಂಗಳೂರಿಗೆ ಬಂದ್ಮೇಲೆ ಬಸ್ ನಂಬರ್ ಹೇಳಿದ್ರು, ಅಲ್ಲಿದ್ದ ಯಲಾಂಕಕ್ ಬಂದೆ. ಅಲ್ಲಿ ಅವ್ರು ಬರ್ತೀನಿ ಅಂತ ಹೇಳಿದ್ರು ನಂಗೆ, ಗಾಡಿ ಬೈಕ್ ತಗೊಂಡ್ ಬರ್ತೀನಿ ಅಂತ. ಎಲ್ಲ ಅಂತ ತಿಳ್ಕೊ ಅಂದ್ಬಿಟ್ಟು ಅವ್ರು ಹೇಳಿದ್ರು. ಅಲ್ಲಿ ಅವ್ರು ಅಲ್ಲಿಗೆ ಬೈಕ್ ತಗೊಂಡ್ ಬಂದ್ರು, ನಾನ್ ಇಲ್ಲಿಂದ ಅಲ್ಲಿಗೆ ಹೋಗಿದ್ದೆ. ಅಂದ್ರೆ ಎಲ್ಲಾ ಮಾತಾಡ್ತಾ ಇದ್ವಲ್ಲ, ನನ್ ಸ್ವಭಾವ ಏನು ಅಂತ ಅವ್ರಿಗೂ ಸ್ವಲ್ಪ ಗೊತ್ತಾಗಿತ್ತು. ಸ್ವಲ್ಪ ಭಯ ಬೀಳ ಜಾಸ್ತಿನೇ, ಯಾಕಂದ್ರೆ ಎಲ್ಲೂ ಆಚೆ ಹೋಗಿರ್ಲಿಲ್ಲ. ಅಂದ್ರೆ ಕಂಟಿನ್ಯೂಸ್ ಆಗಿ ಮಾತ್ರ ಮಾತಾಡ್ತಾ ಇದ್ವಿ, ಯಾವ ಸ್ಟಾಪ್ ಬರ್ತಿತ್ತೆ. ಅವ್ರಿಗೂ ಒಂದ್ ಸ್ವಲ್ಪ ಭಯ ಇತ್ತು, ಏನಾರ ಮಿಸ್ ಆಗ್ಬಿಟ್ಟು ಎಲ್ಲಾರು ಹೇಳ್ಕೊಂಡ್ಬಿಡ್ತಾಳೆ ಹಂಗೆ ಹಿಂಗೆ ಅಂತ ಅವ್ರಿಗೆ ಭಯ ಇತ್ತು. ಕಂಟಿನ್ಯೂಸ್ ಆಗಿ ನನ್ನ ಹತ್ರ ಮಾತಾಡ್ತಾನೆ ಇದ್ರು. ಇವಾಗ ಎಲ್ಲಿದ್ಯಾ, ಊಟ ತಿಂದ ಇಲ್ಲ, ಇವಾಗ ಯಾವ ಊರ್ ಬಂದೈತೆ, ನೆಕ್ಸ್ಟ್ ಸ್ಟಾಪ್ ಯಾವ್ದು ಅಂತ ಹೇಳು. ಕಂಟಿನ್ಯೂಸ್ ನಾನು ಬರ್ದ ತನಕ ಮಾತಾಡ್ತಾನೆ ಇದ್ರಣ್ಣ ಅವ್ರು ನನ್ನ ಜೊತೆಗೆ. ಅಂದ್ರೆ ಅವ್ರಿಗೊಂಥರ ಭಯ ಎಲ್ಲ. ಅಂದ್ರೆ ಅವ್ರಿಗೆ ಏನನ್ಸಿತ್ತು, ಕಂಡಕ್ಟರ್ ಟಿಕೆಟ್ ತಗೊಳೋದೊಂದು ಬಿಟ್ಟು ಇನ್ ಮಿಕ್ಕಿದೆಲ್ಲ ಅವ್ರ ಹತ್ರ ಮಾತಾಡಿದೀರ. ಟಿಕೆಟ್ ತಗೊಂಬಕ ಮಾತ್ರ ಮಾತಾಡಿಲ್ಲ ಅಷ್ಟೇ. ಬಂದೆ ಅಣ್ಣ, ಬಸ್ ಇಳ್ದೆ. ಅವ್ರು ಗಾಡಿ ಒಳಗ್ ಬಂದಿದ್ರು. ಅವ್ರು ಅಲ್ಲೇ ಪಕ್ಕಕ್ ನಿಂತ, ಅಂದ್ರೆ ಸ್ವಲ್ಪ ದೂರ ನನ್ ಬಿಟ್ಟು ಸ್ವಲ್ಪ ದೂರ ಇದ್ರು ಅಷ್ಟೇ, ಒಂದ್ ಸ್ವಲ್ಪ ದೂರ ಅಷ್ಟೇ. ನಾನ್ ಇಳ್ದಿದ್ದು ಪೊಲೀಸ್ ಸ್ಟೇಷನ್ ಹತ್ರನೇ ಇಳ್ದಿದ್ದೀನಿ ನಾನು, ಅಲ್ಲಿ ಯಲಹಂಕದಲ್ಲಿ ಜಾಗದಲ್ಲಿ ಇಳ್ದಿದ್ದೀರಾ? ನನ್ಗೆ ಪೊಲೀಸ್ ಸ್ಟೇಷನ್ ಹತ್ರ ನಾನ್ ಅಲ್ಲೇ ಇಳಿದೆ ಸ್ಟಾಪ್ ಅಲ್ಲಿ. ಅವ್ರು ಬಂದ್ರು, ಆಮೇಲೆ ಫೋನ್ ಹಾಕಿದ್ರು. ತಿರ್ಗಾ ಇಳಿಯೋ ಹೊತ್ನಾಗ ತೊಂದ್ರೆ ಆಗುತ್ತಲ್ಲ ಮತ್ತೆ ಅಂದ್ಬಿಟ್ಟು ಫೋನ್ ಕಟ್ ಮಾಡಿದ್ರೆ, ಆಯ್ತು ನೀ ಇಳಿ, ನಾಲ್ಲೇ ಇರ್ತೀನಿ, ನೀ ಇಳಿದ ತಕ್ಷಣ ಬರ್ತೀನಿ ನಾನು ಅಂತ ಹೇಳಿದ್ರು. ಅಂದ್ಬಿಟ್ಟು ಫೋನ್ ಕಟ್ ಮಾಡ್ಬಿಟ್ಟು ಇಳಿದೆ. 1-2 ನಿಮಿಷ 3 ನಿಮಿಷ ನಿಂತಿದ್ದೆ. ಅವ್ರು ಆಮೇಲೆ ತಿರ್ಗಾ ಫೋನ್ ಹಾಕಿದ್ರು, ಇಳ್ದಿದ್ಯಾ ಏನು ಹಂಗೆ ಅಂತ ಕೇಳಿದ್ರು. ಇಳ್ದಿದೀನಿ. ಆಮೇಲೆ ಯಾವ ಕಲರ್ ಡ್ರೆಸ್ ಹಾಕಿದ್ಯಾ, ಅವ್ರಿಗೆ ಗೊತ್ತಿಲ್ಲ, ನಾನ್ ಹಿಂಗೆ ನಾನ್ ನೋಡಿಲ್ಲಲ್ಲ ಅವರು. ಕೇಳೋರ್ಗೆ ಒಂಥರ ಆಯ್ತು. ಆಮೇಲೆ ಅಂದ್ರೆ ಹಿಂಗಣ, ಈಗ ಫೋನಾಗ ಮಾತಾಡ್ತಾರೆ, ಎಲ್ಲಾರು ಫೋನಾಗ ಮಾತಾಡ್ತಾ ಇರ್ತಾರ, ನೀವ ಅಂತ ಕೇಳಕ್ ಆಗಲ್ಲ. ಒಂದ್ ಕೆಂಪಟ್ಟಿ ಹಿಡ್ಕೊಂಡ್ಬಿಡ್ಬೇಕಾಯ್ತು. ನೋಡ್ ನಾನು ಇಲ್ಲಿ ಕೆಂಪಟ್ಟಿ ರೈಲ್ ತೋರಿಸ್ತಾರಲ್ಲ. ಅವಾಗ ನಾನು ವೈಟ್ ಡ್ರೆಸ್ ಹಾಕಿದ್ದೆ. ಹೇಳ್ದೆ ನಾನು ಈ ಕಲರ್ ಡ್ರೆಸ್ ಹಾಕಿದೀನಿ ಅಂತ. ಅವ್ರು ಹಂಗೆ ಮಾತಾಡ್ಕೊಂತ ಅಲ್ಲೇ ಇದಾರೆ, ನೋಡ್ಬಿಟ್ಟಿದಾರೆ ನನ್ನ, ನೋಡಿದಾರೆ. ಆಮೇಲೆ ಅಂದ್ರೆ ನಾನೇ ಬಾ ಅಂತ ಅಂದ್ರು. ನನಗೆ ಸ್ವಲ್ಪ ಭಯ ಅಲ್ಲಣ್ಣ, ಬೆಂಗಳೂರಾಗೆಲ್ಲ ಸ್ವಲ್ಪ ಅವಾಗೆಲ್ಲ ಚಿಕ್ಕ ವಯಸ್ಸಿಂದ ಎಲ್ಲ ಕೇಳಿತ್ತಲ್ಲ, ಹಿಂಗೆ ಕರ್ಕೊಂಡ್ ಹೋಗ್ಬಿಟ್ಟು ಮೋಸ ಮಾಡ್ತಾರೆ ಹಂಗೆ ಹಿಂಗೆ ಅನ್ಬಿಟ್ಟಲ್ಲ. ಸಡನ್ ಆಗಿ ಇವಾಗ ನಾನೇ ಬಾ ಅಂದಿದ ತಕ್ಷಣ ನನಗೆ ಭಯ ಆಗೋಗ್ಬಿಡ್ತು.
ಅಂದ್ರೆ ನಾನು ಇರೋದು ಸ್ವಲ್ಪ ಕುಳ್ಳಕ್ಕೆ. ಓಕೆ. ಅವಾಗ ಆ ವಯಸ್ಸಿಗೆ ಕುಳ್ಳಕ್ಕಿದ್ದು. ಇವರು ಅಂದ್ರೆ ದೊಡ್ಡ ಆಳು ಅಂತಾರಲ್ಲ ಅಣ್ಣ, ಎದ್ದಾಳು ಅಂತ. ಹಾ ಇವ್ರು ಎತ್ತರ. ಅವಾಗ ನಾನು ಅವ್ರಿಗೆ ಸೊಂಟಕ್ ಬರ್ತಾ ಇದ್ದೆ ನಾನು ಅವಾಗ ಅವ್ರಿಗೆ. ಓಕೆ ಓಕೆ. ಅವ್ರು ಫುಲ್ ಎತ್ತರ ಇದ್ರು, ನಾನು ಫುಲ್ ಕುಳ್ಳಗಿದ್ದ ಅವಾಗ. ಏನಿತ್ತು ಅವ್ರಿಗೆ ಎಕ್ಸ್ಪ್ರೆಷನ್ ಅವ್ರದ್ದು? ಏನು ಇಲ್ಲ ಅಣ್ಣ, ಖುಷಿ ಆಗ್ಬಿಟ್ರು ಅವ್ರು. ಅವ್ರಿಗೇನು ಅನ್ಸಿಲ್ಲ ಅವಾಗ, ಒಟ್ಟು ಬಂದ್ಲಲ್ಲ ಹುಷಾರಾಗಿ ಬಂದ್ಲಲ್ಲ, ಏನು ತೊಂದ್ರೆ ಆಗ್ಲಿಲ್ಲ ಹಂಗೆ ಅಂತ ಖುಷಿಯಾಗಿದ್ರು ಅವರು. ನನ್ಗೆ ಅವಾಗ ಇರೋ ಟೆನ್ಷನ್ಗೆ ನಂಗೇನು ಅನಿಸ್ಲಿಲ್ಲ, ಅಂದ್ರೆ ಟೆನ್ಷನ್ ಇತ್ತು ನನಗೆ ಅವಾಗ. ಆಮೇಲೆ ಏನೋ ಮಾತಾಡಿದ್ವಿ. ಆಮೇಲೆ ಆಯ್ತು ಬಾ ಊಟ ತಿಂದ ಇಲ್ಲ, ಇವಾಗ ಹೊಟ್ಟೆ ಹಸಿತೈತಾ, ಏನಾರ ತಿಂತೀಯಾ, ಏನಾರ ಕೊಡಿಸ್ಲಾ, ಹಂಗೆ ಹಿಂಗೆ ಅಂತ, ಏನು ತೊಂದ್ರೆ ಆಗಿಲ್ಲ ತಾನೇ, ಹಂಗೆ ಹಿಂಗೆ ಅಂತ ಎಲ್ಲ ಮಾತಾಡಿದ್ವು. ಅಲ್ಲೇ ನಿತ್ಕೊಂಡ್ ಮಾತಾಡಿದ್ವಿ ಇಬ್ರು. ಆಮೇಲೆ ಇಲ್ಲ ನನ್ಗೆ ಫುಲ್ ಲಾಂಗ್ ಜರ್ನಿ ಆಗಿತ್ತಲ್ಲ, ಒಂಥರ ಅನ್ಸ್ತಾ ಇತ್ತು, ಏನು ತಿನ್ನೋ ಮನ್ಸು ಇರ್ಲಿಲ್ಲ ಅವಾಗ. ಬೇಡ ಏನು ಬೇಡ ಅಂತ ಅಂದೆ. ಇಲ್ಲ ಪಾನಿಪುರಿ ತಿಂತೆ, ಹೋಗೋಣ ತಿನ್ನಕ್ಕೆ ಅಂತ ಅಂದ್ರು. ಇಲ್ಲ ನಂಗೆ ಏನು ತಿನ್ಬೇಕು ಅನಿಸ್ತಾ ಇಲ್ಲ, ಏನೋ ಒಂಥರ ಆಗ್ತೈತೆ, ಬೇಡ ಅಂತಾನೆ ಇದ್ವು. ನೀರಿದ್ವು, ವಾಟರ್ ಕ್ಯಾನಲ್ ನೀರಿದ್ದು ತೆಗ್ದ್ಕೊಟ್ರು ಕುಡಿ ಅಂತ ಅಂದ್ಬಿಟ್ಟು ಕುಡ್ದೆ. ಆಮೇಲೆ ಆಯ್ತು, ಏನಾರ ತಿನ್ಬೇಕು ಅನ್ಸಿದ್ರೆ ಹೇಳು, ಏನಾರ ಕುಡಿಸ್ತೀನಿ ಆಮೇಲೆ ಬೇಕಂದ್ರೆ ಮುಂದೆ ಹೋದ್ಮೇಲೆ ಅಂತ ಹೇಳಿದ್ರು. ಆಯ್ತು ಹೇಳ್ತೀನಿ ಅಂದ್ಬಿಟ್ಟು ಆಯ್ತು ಹೋಗೋಣ ಮನೆಗೆ. ಅಮ್ಮ ಒಬ್ರೇ ಇದಾರೆ, ನಾನು ಅಮ್ಮನ್ ಬಿಟ್ಟು ಬಂದಿದೀನಿ. ಹೋಗೋಕ್ಕಿಂತ ಮತ್ತೆಲ್ಲ ಅಂತ ಹೋಗಕ್ ಮತ್ತೆ ಟೈಮ್ ಬೇಕಲ್ಲಣ್ಣ. ಮನೇಲಿ ಯಾರು ಇರ್ಲಿಲ್ಲ, ಅಮ್ಮಂಗೆಲ್ಲ ಅಂದ್ರೆ ಅಮ್ಮಂಗೆ ಬೆಡ್ ರಿಡನ್ ಅಲ್ಲ, ಎಲ್ಲ ಏನೇನ್ ಬೇಕೋ ಸ್ವಲ್ಪ ನೀರು ಊಟ ಅದೆಲ್ಲ ಹತ್ತತ್ರನೇ ಇಟ್ ಬಂದಿದ್ರು ಅಮ್ಮಂಗೆ. ಆಯ್ತು ಹೋಗೋಣ, ಇಲ್ಲಿ ಟೈಮ್ ವೇಸ್ಟ್ ಮಾಡಿದ್ರೆ ಅಲ್ಲಿ ಅಮ್ಮಂಗ್ ತೊಂದ್ರೆ ಆಗ್ತಿತ್ತು, ಹೋಗೋಣ ಅಂತಂದ್ರು. ಆಯ್ತು ಹೋಗೋಣ ನಡ್ರಿ ಅಂತಂದ್ಬಿಟ್ಟು ಗಾಡಿ ಹತ್ತಿದ ಸ್ಕೂಟಿ ಬಂದ್ವಿ. ಹುಷಾರಾಗಿ ಬಂದ್ವಿ, ನನ್ನ ಮನೆ ಕರ್ಕೊಂಡ್ ಬಂದ್ರು. ನಾನು ಬಂದೆ. ಆಮೇಲೆ ಸ್ವಲ್ಪ ಅಮ್ಮನ್ ನೋಡ್ದೆ, ಅಮ್ಮನ್ ಮಾತಾಡ್ಸ್ದೆ, ಅಮ್ಮ ಖುಷಿ ಆದ್ರು. ಮಾತಾಡಿದ್ವಿ ಅಮ್ಮ ನಾನು ಮಾತಾಡಿದ್ವಿ. ಆಮೇಲೆ ಆಮೇಲೆ ಹೊಟ್ಟೆ ಹಸ್ಕೊಂಡ್ ಬಂದಿದೆ, ಊಟ ತರ್ತೀನಿ ಇರು ಅಂದ್ಬಿಟ್ಟು ಹೋಟ್ಲಿಗೆ ಹೋಗಿ ಊಟ ತಗೊಂಬಂದ್ರಣ. ಆಮೇಲೆ ಅವ್ರ ತಮ್ಮನೂ ಬಂದ್ರು, ಅವರು ನನ್ನ ನೋಡಿದ್ರು. ಅವ್ರ ಜೊತೆಗೂ ಮಾತಾಡಿದ್ದೆ ನಾನು ಅವಾಗ. ಒಂದ್ ಕೈ ಇತ್ತ ಅವ್ರಿಗೆ? ಏನಣ್ಣ? ಅಂದ್ರೆ 2 ಕೈಯೂ ಇದ್ವಾ ಅವ್ರಿಗೆ? ನನಗೆ ಅದೇ ಅವ್ರು ನನ್ಗೆ ಇಲ್ಲ ಅಷ್ಟ್ರ ಮೇಲೆ ಹೇಳಿದ್ರು ಅವ್ರು, ನಾನು ತಮಾಷೆಗೆ ಹೇಳಿದೀನಿ ಅಂತ ಅಂದ್ಬಿಟ್ಟು. ಆ ಟೆನ್ಷನ್ ಈಗ ಕೈದು ವಿಷಯ ಹೇಳಿದ್ರಲ್ಲ, ಅದು ಮರ್ತೋಗ್ಬಿಟ್ಟಿದ್ವಿ ನಿಮ್ಗೆ. ನನ್ಗೆ ಸಾಕು ಕೈ ಇಲ್ಲ ಅಂತ ಹೇಳಿದ್ರು, ಇವಾಗ ಕೈ ಎತ್ತಲ್ಲ, ಅಯ್ಯೋ ಹೌದಾ ಇಲ್ಲ ಅಂತ ಅಲ್ಲಿ ಯೋಚನೆ ಮಾಡಿದೀನಿ. ಆದ್ರೂ ಫೋನಲ್ಲಿ ಮಾತ್ರ ನಾನೇ ಬಾ ಅಂತ ಅಂದ್ಬಿಟ್ರಲ್ಲ ಅವಾಗ ಅಲ್ಲಿ ಹಿಡಿದಿದ ತಕ್ಷಣ ಅವಾಗ ನಾನು ಯೋಚನೆ ಮಾಡಿದ್ವಿ, ಕೈ ಇಲ್ಲ ಅಂತ ಹೇಳಿದ್ರು ಇವಾಗ ಕೈ ಐತಿ, ಹೌದಾ ಇಲ್ಲ ಇವ್ರ ಜೊತೆಗೆ ಹೋಗೋದ್ ಹೆಂಗಪ್ಪ, ಭಯ ಆಯ್ತು ನನಗೆ. ಅವಾಗ ಶಾಕ್ ಆದಂಗ ಆಯ್ತು. ಆಮೇಲೆ ಅವ್ರು ಹೇಳಿದ್ರು, ಅಯ್ಯೋ ಇಲ್ಲ ನನ್ ತಮಾಷೆಗೆ ಅವಾಗ ಹೇಳಿದ್ದು ಅವ್ರು ನಂಗೆ. ಅಯ್ಯೋ ಅಂದ್ರೆ ಅವಾಗ ಒಪ್ಕೊಂಡಿದ್ರಲ್ಲ, ಅವರು ಒಪ್ಕೊಂಡಿದ್ರು, ನಾನು ಪ್ರಪೋಸ್ ಮಾಡಿದ್ದೆ. ಆಮೇಲೆ ಅಯ್ಯೋ ಹುಚ್ಚಿ, ನಾನು ನೀವ್ ಏನ್ ಮಾಡ್ತೀಯ ಅಂತ ನೋಡೋಣ ಅಂತ ಪರೀಕ್ಷೆ ಮಾಡಕ್ಕೋಸ್ಕರ ಇಷ್ಟು ತನಕ ಸುಮ್ಮನೆ ಕಾಮಿಡಿಗೋಸ್ಕರ ಸುಳ್ಳು ಹೇಳಿದ್ದು, ರಿಯಾಕ್ಷನ್ ನೋಡೋಣ ಅನ್ಕೊಂಡ್ ಸುಳ್ಳು ಹೇಳಿದ್ ನಿಂಗೆ ಅಂತ ಅವಾಗ ಹೇಳಿದ್ರು. ನನ್ ಕೈ ಐತೆ, ಸುಮ್ನೆ ತಮಾಷೆ ಹೇಳಿದ್ ನಾನು ಅಂತ. ಆಮೇಲೆ ಓದಿ ಎಲ್ಲ ಊಟ ಆಯ್ತಣ್ಣ, ಅಮ್ಮನ್ ಮಾತಾಡ್ಸ್ದೆ. ಒಂದ್ 10 ಗಂಟೆವರೆಗೂ ಮಾತಾಡಿದ್ವಿ. ಒಂದ್ 7:30 ಮನೆಗೆ ಹೋಗಿ ಮುಟ್ಟಿದ್ವಣ್ಣ ಸಂಜೆ. ಸಂಜೆ 7:30 ಹೋದ್ವಿ. ಆಮೇಲೆ ಊಟ ತಗೊಂಬರಕ್ ಹೋದ್ರು. ಅವರು ಸ್ವಲ್ಪ ನನ್ ಜೊತೆಗೆ ಇದ್ರು, ಮಾತಾಡಿದ್ರು. ಇಲ್ಲಿ ಮನೇಲಿ ಏನ್ ಹೇಳು ಬಂದಿದ್ರಿ ನೀವು? ಮನೇಲಿ ಏನು ಹೇಳಿರ್ಲಿಲ್ಲಣ್ಣ, ಯಾಕಂದ್ರೆ ನಾನು ಇಲ್ಲಿ ನರ್ಸಿಂಗ್ ಮಾಡಕ್ ಬಂದಿದ್ನಣ್ಣ, ಮನೆಗೆ ಗೊತ್ತಿಲ್ಲ ಅಪ್ಪ ಮುಂದೆ ನಾ ಇಲ್ಲಿಗೆ ಬಂದಿರೋದು. ಶಬಾಷ್. ಅಂದ್ರೆ ನೀವು ಹಾಸ್ಟೆಲ್ ಅಂದ್ರೆ ನನ್ನ ಇಂಟೆನ್ಷನ್ ಏನು ಇರ್ಲಿಲ್ಲ ಅಣ್ಣ. ಅಂದ್ರೆ ಅಮ್ಮ ಫುಲ್ಲು ಕೇಳಿಲ್ಲಬ್ಬ, ನಾನು ಏನು ಕೇಳಿಲ್ಲ, ಇಷ್ಟೇ ಕೇಳಿದ್ದು ಏನ್ ಹೇಳು ಬಂದಿದ್ದೆ. ಸೊ ನನ್ನ ಹಾಸ್ಟೆಲಿಂದ ಹಿಂಗೆ ಬಂದಿದ್ದೆ ಅಷ್ಟೇ. ಹಾಸ್ಟೆಲಲ್ಲಿ ನನ್ಗೆ 2 ದಿವಸ ಇಲ್ಲಿ ನನಗೊಂದ್ 2 ದಿವಸ ರಜಾ ಬೇಕು, ಸ್ವಲ್ಪ ನಮ್ ರಿಲೇಷನ್ ಮನೆಗೆ ಹೋಗ್ಬೇಕು ನಾನು ಅಂತ ಹೇಳ್ಬಿಟ್ಟು ಅಲ್ಲಿ ನಾನು ಸುಳ್ಳು ಬಂದಿದ್ದು. ರಿಲೇಷನ್ ಮನೆಗೆ ಯಾಕೆ ಅಂತ ಅವ್ರು ಯಾರು ಕೇಳಲಿಲ್ಲ ನನ್ನ. ನಾನು ವಾರ್ಡನ್ ಆಗಿದ್ರಿ ಎಲ್ಲ ಕೇಳ್ಬಿಡಿನಿ. ಇಲ್ಲ ಅವ್ರೇನು ಕೇಳಲಿಲ್ಲ. ಇಲ್ಲ ನಮ್ದು ಸ್ವಲ್ಪ ಕೆಲಸ ಐತೆ, ಹೋಗ್ಬಿಟ್ಟು ಬರ್ತೀನಿ ಅಂತ ಹೇಳ್ಬಿಟ್ಟು ಬಂದೆ ಇಲ್ಲಿಗೆ. ಆಮೇಲೆ ಅಮ್ಮನ ಜೊತೆಗೆ ಊಟ ಮಾಡಿದ್ವಿ. ಫಸ್ಟ್ ಹೋಗಿ ಅಮ್ಮನ ಜೊತೆಗೆ ಮಾತಾಡಿದೆ. ಅವರು ನನ್ ಜೊತೆ ಅಮ್ಮ ನಾನು ಅವರು ಎಲ್ಲ ಮಾತಾಡಿದ್ವಿ. ಆಮೇಲೆ ಊಟ ತರಕ್ ಹೋದ್ರು. ಆಮೇಲೆ ಅವ್ರ ತಮ್ಮನೂ ಬಂದ್ರು. ಅವ್ರ ತಮ್ಮನ ಜೊತೆಗೂ ನಾನು ಮಾತಾಡಿದ್ದೆ ಮುಂಚೆ.
ಅವರು ನನ್ನ ನೋಡಿದ್ರು, ಅವರು ಮಾತಾಡಿದ್ರು ನನ್ನ ಜೊತೆಗೆ. ಎಲ್ಲ ಚೆನ್ನಾಗೇ ಇದ್ವಿ ಅಣ್ಣ. ಚೆನ್ನಾಗಿದ್ವಿ. ಆಮೇಲೆ ನನಗೆ ರಿಟರ್ನ್ ವಾಪಸ್ ಹೋಗಕ್ಕೆ ಆಮೇಲೆ ಒಂದ್ 3 ದಿವಸ ಇಲ್ಲೇ ಉಳ್ಕೊಂಡೆ ಅಣ್ಣ ಇವ್ರ ಮನೇಲೆ. ಹೌದಾ? ಹಾ, 3 ದಿವಸ ಅಂದ್ರೆ 3 ದಿವಸನೂ ಅಲ್ಲಣ್ಣ, ಇನ್ನ ಒಂದು 5-6 ದಿವಸ ಇರ್ಬೋದಣ್ಣ ಉಳ್ಕೊಂಡೆ ನಾನು ಇಲ್ಲೇ. ಅಮ್ಮ ಆಯ್ತು ಮನೆಗಾರ ಫೋನ್ ಹಾಕು, ಈ ತರ ಬಂದಿದೀನಿ ಅಂತ ಹೇಳು, ಮತ್ತೆ ನೀನು ಈ ತರ ಬಂದಿರೋ ಸರಿಯಲ್ಲ, ಬರ್ಬೇಕಿತ್ತು ನೀನು, ಈ ತರ ಹೇಳ್ದರಂಗ್ ಬಂದಿದ್ಯಾ ನೀನು ಅಂತ ಅಮ್ಮನೂ ಬೈದ್ರು ನನ್ಗೆ. ಇನ್ನು ನಮ್ಮನೆಗೆ ಹೇಳ್ಬಿಟ್ರೆ ಇನ್ನ ಬೇಡ, ಹೇಳಿದ್ರೆ ಏನಂತ ಅಂದ್ಬಿಟ್ಟು ನಾನೇನು ಹೇಳಕ್ ಹೋಗ್ಲಿಲ್ಲ, ಮನೆಗೇನು ಹೇಳಲಿಲ್ಲ, ಹಂಗೆ ಡೈರೆಕ್ಟ್ ಆಗಿ ಬಂದಿದ್ದು. ಬಂದೆ. ಹೇಳಕ್ಕೇನು ಒಲಿಂಪಿಕ್ ಪದಕನ ಗೆದ್ದಿದೀಯಾ? ಆಮೇಲೆ ಅಮ್ಮನು ಬೈದ್ರು, ನಂಗೆ ಹೇಳಿದ್ರೆ ಬಂದಿದ್ಯಾ ಅಪ್ಪ ಅಮ್ಮಂಗೆ, ಆಯ್ತು ಫೋನ್ ಕೊಡಿಲಿ, ನಾನು ನಿಮ್ಮ ಅಪ್ಪ ಅಮ್ಮನ ಹತ್ರ ಮಾತಾಡ್ತೀನಿ ಅಂತ ಹೇಳಿದ್ರು. ಭಯ, ನನಗೆ ಫುಲ್ ಭಯ ಅವಾಗ. ನಾನ್ ಏನ್ ಅನ್ಕೊಂಡಿದ್ದು ಅಂದ್ರೆ ಬಂದ್ ನೋಡ್ಕೊಂಡ್ಬಿಟ್ಟು ತಿರ್ಗಿ ಹೋಗ್ಬಿಡೋಣ ಅಂತ ನಾನು ಆತರ ಅನ್ಕೊಂಡ್ ಬಂದಿದ್ದು. ಇವಾಗ ನಾನ್ ನರ್ಸಿಂಗ್ ಮಾಡ್ತಾ ಇದ್ನಲ್ಲ, ಅವರು ಫುಲ್ ಪೇಷಂಟ್ ಅಲ್ಲ, ಅದು ಅಂದ್ರೆ ಅವ್ರು ನಾವ್ ಮಾತಲ್ಲೇ ಒಂಥರ ಅಮ್ಮ ಮಗಳ ತರ ಆಗೋಗ್ಬಿಟ್ಟಿದ್ವಿ, ಮಾತಾಡಿ ನನ್ಗೆ ವಾಪಸ್ ರಿಟರ್ನ್ ಹೋಗಕ್ಕೆ ಮನ್ಸೇ ಆಗ್ಲಿಲ್ಲ ನಾ ಅವ್ರು ಇರೋ ಸಿಚುವೇಶನ್ ನೋಡ್ಬಿಟ್ಟು. ಆಮೇಲೆ ಇವರು ಚೆನ್ನಾಗೇ ಇದ್ರು, ನನ್ನ ಜೊತೆ ಚೆನ್ನಾಗೇ ಮಾತಾಡ್ಕೊಂಡಿದ್ದೆ. ಅವ್ರ ಮನೇಲೆ ಒಂದ್ ವಾರ 5-6 ದಿವಸ ಉಳ್ಕೊಂಡೆ ನಾನು. ಆಮೇಲೆ ಹಂಗೂ ನಿಮ್ ಮನೆಯವ್ರು ಕೇಳಿದ್ರೆ ಅಲ್ಲಿ ಹಾಸ್ಟೆಲಲ್ಲಿ ನರ್ಸಿಂಗ್ ಅಲ್ಲಿ ಏನು ಥಿಯರಿ ಹೇಳ್ಕೊಡ್ತಾರೆ, ಇಲ್ಲಿ ಪ್ರಾಕ್ಟಿಕಲ್ ಆಗಿ ಸೇವೆ ಮಾಡಕ್ ಬಂದಿದ್ದೀನಿ ಅಂದ್ರೆ ಅಪ್ಪ ಅಮ್ಮಂಗ ಅವಾಗ ಕಷ್ಟ ಇತ್ತು ಅಣ್ಣ. ನಾನು ಅಲ್ಲಿದ್ದೀನಿ ಅನ್ಕೊಂಡ್ಬಿಟ್ಟು ಸುಮ್ನೆ ಆಗೋಗಿದ್ದಾರೆ. ನನಗ್ ಫೋನ್ ಮಾಡಿದಾರೆ ಅವರು, ನಮ್ ತಮ್ಮ ಇದ್ನಲ್ಲ ಅವ್ನು ನನಗ್ ಫೋನ್ ಮಾಡಿದಾನೆ. ನನ್ನ ಹತ್ರ ಫೋನ್ ಇತ್ತು ಅವಾಗ, ಅಂದ್ರೆ ನನ್ ಫೋನ್ ಎತ್ತಿದಾರಕ್ಕೆ ಇವ್ರು ಮನೆಗೆ ಅಪ್ಪ ಅಮ್ಮ ಏನ್ ಭಯ ಬಿಟ್ಬಿಟ್ಟು ಏನ್ ಮಾಡೋರೆ, ಅಲ್ಲಿ ನರ್ಸಿಂಗ್ ಇದಕ್ಕೆ ಅಲ್ಲಿ ಫೋನ್ ಮಾಡಿದಾರೆ ಅವರು. ಅಲ್ಲಿ ಅವ್ರು ಹೇಳಿದಾರೆ, ಇಲ್ಲ ನಿಮ್ ಮನೆಗೆ 1-2 ದಿವಸ ಕೆಲಸ ಐತಿ, ಹೋಗ್ಬಿಟ್ಟು ಬರ್ತೀನಿ ಅಂತ ಹೋಗಿದ್ದಾರೆ. ಇನ್ನೂ ಆದ್ರೂ ಬಂದಿಲ್ವ ಅಲ್ಲ ಹೋಗಿ ಅವ್ರು 3-4 ದಿವಸ ಆಯ್ತು ಅಂತ ಅವ್ರು ಹಂಗೆ ಹೇಳ್ಬಿಟ್ಟಿದಾರೆ. ಅವ್ರು ಹೇಳಿದ್ರೆ ಸರಿನೇ ಆಯ್ತು ಪಾಪ. ಆಯ್ತು ಅವ್ರು ಹೇಳಿದಾರೆ. ಆಮೇಲೆ ನಮ್ಮ ಅಪ್ಪ ಫುಲ್ಲು ಟೆನ್ಷನ್, ನಮ್ಮ ಮನೆಗೆ ಎಲ್ಲಾರ್ಗು ಟೆನ್ಷನ್ ಆಗೋಗ್ತೈತೆ. ಆಮೇಲೆ ನಮ್ಮ ಅತ್ತೆ ಏನಿದ್ರಲ್ಲ ಅವರು, ಇಲ್ಲ ನಾನು ಮಾತಾಡ್ಲೇಬೇಕು, ಫೋನ್ ಹಾಕೊಡು ನೀನು, ಒಂದ್ ದಿವಸ ನಾನು ಸುಮ್ನೆ ಇದ್ದಣ, ಇವ್ರು ಎಷ್ಟು ಹೇಳಿದ್ರು ನಾನು ಫೋನ್ ಮಾಡ್ಕೊಡ್ಲಿಲ್ಲ. ಆಮೇಲೆ ಅವರು ಬಿಡ್ಲೇ ಇಲ್ಲ ನಮ್ಮ ಅತ್ತೆ, ಫೋನ್ ಹಾಕೊಡಮ್ಮ ಅಂತಂದು ಇದು ಮಾಡಿದ್ರು. ಆಮೇಲೆ ನಮ್ಮ ಮನೆಯವ್ರು ಇದ್ರಲ್ಲ, ಅವ್ರು ಏನಂದ್ರು, ಇಲ್ಲ ಕೊಡಿ, ನನ್ ಫೋನಿಂದ ಫೋನ್ ಮಾಡ್ತೀನಿ, ನಂಬರ್ ಕೊಡಿಲಿ ಅಂದ್ಬಿಟ್ಟು ಇಸ್ಕೊಂಡು ಅವರು ಬಿಡ್ಲಿಲ್ಲ. ಹೇಳ್ದಾರ ಬಂದಿದೆ, ಹೇಳ್ಬಿಟ್ಟಾರ ಬಂದಿದ್ರೆ ಏನು ಸುಮ್ನೆ ಹಿಂಗ್ ಹೋಗ್ತಾ ಇದೀನಿ ಅಂತನಾರು ಹೇಳ್ಬಿಟ್ಟು ಬರ್ಬೇಕಾಗಿತ್ತು. ಅವ್ರಿಗೂ ಟೆನ್ಷನ್ ಆಕತಿ ಹಂಗೆ ಹಿಂಗೆ ಅಂತಂದು ಅವ್ರು ಬೈದ್ರು. ಹಿಂಗೆ ತಿರ್ಗಾ ಅವ್ರ ಫೋನಿಂದ ಅವ್ರ ಫೋನ್ ಕೊಟ್ರು ನಮ್ಮ ಅತ್ತೆಗೆ. ನಮ್ಮ ಅತ್ತೆ ಅವ್ರ ಹತ್ರ ಮಾತಾಡಿದ್, ಹಿಂಗ್ ಬಂದಿದ್ದಾಳೆ, ಹುಷಾರಾಗಿದ್ದಾಳೆ, ನೀವೇನು ಟೆನ್ಷನ್ ಮಾಡ್ಕೊಬೇಡ್ರಿ ಹಂಗೆ ಹಿಂಗೆ ಅಂತ ಎಲ್ಲ ಹೇಳಿದ್ರಣ ನಮ್ಮ ಅತ್ತೆ. ಆಮೇಲೆ ನಮ್ಮಪ್ಪ ಅಮ್ಮ ಅವ್ರು ಆದ್ರೂ ಇದು ಇಷ್ಟೂರ ನಮ್ಮ ಮಗಳು ಈ ತರ ಹೋಗೇ ಇಲ್ಲ, ಏನೂ ಇಲ್ಲ, ಇಷ್ಟೂರ ಹೋಗಳೆಲ್ಲ ಏನಿದು ಅಂತ ಅವ್ರಿಗೊಂಥರ ಫುಲ್ಲು ಟೆನ್ಷನ್ ಆದಂಗ ಹೋಗ್ಬಿಟ್ಟೈತೆ. ಆಮೇಲೆ ಇಲ್ಲ ಆಯ್ತು. ಆಮೇಲೆ ಇವ್ರು ಆಮೇಲೆ ಇಲ್ಲ, ಹಿಂಗ್ ನಮ್ಮ ಮಗನು ಒಪ್ಕೊಂಡವನೆ, ನಮ್ಮ ಮಗಂಗೂ ಇಷ್ಟ ಆಗೈತೆ, ನಂಗೂ ಇಷ್ಟ ಆಗೈತೆ, ನಾವು ನಿಮ್ ಮಗನ್ ಕೊಡ್ತೀರಾ, ಮದುವೆ ಮಾಡ್ಕೊಂತೀವಿ ನಾವು ನಮ್ಮ ಮಗನ್ಗೆ ಅಂತ ಕೇಳಿದ್ರು ಅವ್ರು. ಎಲ್ಲ ಮಾಮೂಲಿ ಅವೆಲ್ಲ ಮಾತಾಡಿದ್ರಣ. ನಮ್ಮ ಅಪ್ಪಾಜಿನೂ ಫುಲ್ಲು ಒಂಥರ ಫ್ರೆಂಡ್ಲಿ ಅಣ್ಣ, ಅಂದ್ರೆ ಟೆನ್ಷನ್ ಇತ್ತು ಅವಾಗ. ಸಡನ್ ಆಗಿ ಕೇಳ್ಬಿಟ್ರಲ್ಲ, ಅಂದ್ರೆ ಸ್ವಲ್ಪ ಹೊತ್ತು ಮಾತಾಡಿದಾರೆ ನಮ್ಮ ಅತ್ತೆ. ಅವ್ರಿಗೂ ಸಡನ್ ಆಗಿ ಏನಾದ್ರು ಹೇಳಿದ್ರೆ ಟೆನ್ಷನ್ ಆದಂಗ ಹಂಗೆ ಅಂದ್ಬಿಟ್ಟು ಸಮಾಧಾನವಾಗೆಲ್ಲ ಮಾತಾಡಿ ಈ ತರ ಒಪ್ಕೊಂಡಿದ್ದಾರೆ. ಈ ಒಂದ್ ದಿವಸದಿಂದ ಜಾಸ್ತಿ ದಿವಸದಿಂದ ಮಾತಾಡ್ತಾ ಇದಾರೆ, ಹಿಂಗೆ ಇಷ್ಟಪಟ್ಟಿದ್ದಾರೆ, ಮತ್ತೆ ಮಾಡ್ಕೊಡ್ತೀರಾ ಹಂಗೆ ಹಿಂಗೆ, ಮತ್ ನನ್ ಪರಿಸ್ಥಿತಿ ಈ ತರ ಐತೆ ಅಂತ ಹೇಳಿದಾರ ಅವ್ರು. ಆಮೇಲೆ ನಮ್ಮ ಅಪ್ಪಾಜಿ ಏನಂದ್ರು ಅಣ್ಣ, ಅದ್ ನನಗೆ ಅವಾಗ ಗೊತ್ತಾಗಿಲ್ಲ ಅಣ್ಣ. ಆಮೇಲೆ ನಮ್ ದೊಡ್ಡಮ್ಮನ್ ಮಗ ಇದ್ದ, ಅವನು ಇಲ್ಲ ಬೆಂಗಳೂರಲ್ಲಿ ಕೆಲಸ ಮಾಡ್ತಾ ಇದ್ದ ಅವಾಗ. ಅವನ್ ಫ್ರೆಂಡು. ಆಮೇಲೆ ನಮ್ಮ ಅಪ್ಪನೂ ಅಲ್ಲಿಂದ ಬಂದಿದಾರಣ್ಣ, ಊರಿಂದ ಬಂದ್ರು, ಊರಿಂದ ಬೆಂಗಳೂರಿಗೆ ಬಂದ್ರು. ಆಮೇಲೆ ನಮ್ಮಪ್ಪ, ನಮ್ಮಣ್ಣ, ಅವ್ರ ಫ್ರೆಂಡು ಬಂದ್ರಣ್ಣ ದೊಡ್ಡಬಳ್ಳಾಪುರಕ್ಕೆ.
ಬಂದ್ರು. ನಮ್ಮಪ್ಪ ಅಂದ್ರೆ ನನ್ ಮಗಳು ಅಂದ್ರೆ ನನ್ ಭಾರಿ ಜೀವ ಇಟ್ಟಿದ್ರಣ್ಣ ಅವ್ರು. ಅಂದ್ರೆ ನನ್ ತಮ್ಮ ಸಣ್ಣನಲ್ಲ, ಅಷ್ಟೊಂದು ಅವ್ನಿಗೇನು ತಿಳಿತಾ ಇರ್ಲಿಲ್ಲ. ಅಂದ್ರೆ ಒಬ್ಬಾಕೆ ಮಗಳು ಅಂದ್ರೆ ಭಾರಿ ಜೀವ ಇಟ್ಟಿದ್ರು. ಕಷ್ಟಗೂ ಏನ್ ತೊಂದ್ರೆ ಇರ್ಲಿಲ್ಲ, ನಾ ಚೆನ್ನಾಗಿ ನೋಡ್ಕೊಂತ ಇದ್ರು ನಮ್ಮನ್ನ. ಅಂದ್ರೆ ನನ್ ಏನಾದ್ರು ಅಂದ್ರೆ ನಮ್ಮಮ್ಮ ಹೆಂಗೆ ಅಂದ್ರೆ ಒಂಥರ ಸ್ವಲ್ಪ ಸ್ಮೂತ್ ಸ್ವಭಾವ, ಏನು ಗೊತ್ತಾಗ್ತಾ ಇರ್ಲಿಲ್ಲ. ನಮ್ಮಪ್ಪ ನಮ್ಗೊಂದ್ ಸ್ವಲ್ಪ ಅಂದ್ರೆ ಚಿಕ್ಕ ನಾವು ಮಕ್ಳು ಏನು ಹುಟ್ಟಾಗಿಂದನೂ ನನ್ನನ್ನ ನಮ್ಮಪ್ಪನೇ ಈ ಮಗು ಇದ್ದಾಗ ನಮ್ಮಪ್ಪನೇ ನನ್ನ ಆರೈಕೆ ಮಾಡಿರೋದು, ನಮ್ ತಮ್ಮನ್ನು. ಅಂದ್ರೆ ನಮ್ಮಮ್ಮಂಗೆ ಈ ಮಕ್ಳಿಗೆಲ್ಲ ಸ್ನಾನ ಮಾಡ್ಸೋದು ಅದೆಲ್ಲ ಏನು ಬರ್ತಾ ಇರ್ಲಿಲ್ಲಣ್ಣ. ನಮ್ಮಪ್ಪ ಅಂದ್ರೆ ಇರೋ ಒಂದೊಂದ್ ಮಕ್ಳದಾವೆ ನನ್ ಕಷ್ಟ ಇದ್ರೋಟಕ್ಕೂ ಒಂದು ನಮ್ಮನ್ ಚೆನ್ನಾಗೇ ನೋಡ್ಕೊಂಡಿದ್ರು ಅವ್ರು. ಚೆನ್ನಾಗೆ ಅದು ಇವ್ರಿಗೆ ನಮ್ಗೆ ಒಂಥರ ಸಡನ್ ಶಾಕ್ ಹೋಯ್ತು. ನನ್ ಮಗಳು ಹಿಂಗ್ ಮಾಡಕ್ ಸಾಧ್ಯನೇ ಇಲ್ಲ, ಈ ತರ ಬಂದವಳ, ನನ್ಗೊಂದ್ ಮಾತು ಹೇಳ್ಬೋದಾಗಿತ್ತು, ಮಾತಾಡ್ಬೋದಾಗಿತ್ತು, ಈ ತರ ಸಡನ್ ಆಗಿ ಬಂದವಳ ಅಂತ ನನ್ ಮಗಳಿಗೆ ಸ್ವಭಾವ ಏನು ಅಂತ ಅವ್ರಿಗೆ ಕನ್ಫ್ಯೂಸ್ ಆಗೋಗ್ಬಿಟ್ಟೈತಣ್ಣ. ಯಾಕೆ ಏನಕ್ಕೆ ಹಿಂಗ್ ಮಾಡಿದ್ಲು ಇವಳು, ನನ್ನ ಹತ್ರ ಮಾತಾಡ್ಬೋದಾಗಿತ್ತು, ಏನಕ್ಕೆ ಈ ತರ ಮಾಡಿದ್ಲು ಅಂತ ಅವ್ರಿಗೂ ಫುಲ್ಲು. ಅವರು ಬಂದ್ರಣ್ಣ, ನಮ್ಮ ಅಣ್ಣ ಅವರು ನಮ್ಮಪ್ಪ ಬಂದ್ರು. ಅವರು ನಮ್ಮಪ್ಪ ಬರ್ಲೇ ಇಲ್ಲ, ಮನೆಗ್ ಬರ್ಲಿಲ್ಲ ಇಲ್ಲಿಗೆ. ಅವರು ರೈಲ್ವೆ ಸ್ಟೇಷನ್ ಹತ್ರ ಅಲ್ಲೇ ಇಳ್ಕೊಂಡು ಅಲ್ಲೇ ನಾನ್ ಬರಲ್ಲ ಅಂತ ಹೇಳ್ಬಿಟ್ಟು ನಮ್ಮ ಅಣ್ಣನ್ಗೆ ಹೇಳ್ಬಿಟ್ಟು ಕಳ್ಸವ್ರೆ, ನಮ್ ದೊಡ್ಡಮ್ಮನ್ ಮಗ ಅವನು. ಆಮೇಲೆ ನಮ್ಮ ಅಣ್ಣನು ನಮ್ಮ ಅಣ್ಣನ್ ಫ್ರೆಂಡು ಅವರೊಬ್ರು ಅಷ್ಟೇ ಬಂದಾರೆ. ನಮ್ಮ ಅಪ್ಪ ಬತ್ತಿತೆ ಅಂತ ನಾನು ಇಲ್ಲಿ ಖುಷಿಯಿಂದ ಇದ್ದೆ ಅಣ್ಣ. ನಮ್ಮಪ್ಪ ಬರ್ಲೇ ಇಲ್ಲ. ಆಮೇಲೆ ಅವ್ರಿಬ್ರು ಬಂದ್ರು. ಆಮೇಲೆ ನಮ್ಮ ಅತ್ತೆ, ಆಮೇಲೆ ನಮ್ಮ ಮನೆಯವ್ರ ಕೊಟ್ಟ ಮಾತಾಡಿದ್ರು. ಅವ್ರಿಗೆ ಮಾತಾಡಿದ್ರು. ಆಮೇಲೆ ಅವ್ರೆಲ್ಲ ಇರೋದು, ಅವ್ರ ಸ್ವಭಾವ ಎಲ್ಲ ಅವ್ರಿಗೆ ಅವನೇ ಹೇಳ್ತು. ಅವನು ಏನಂದ, ಏನ್ ತೊಂದ್ರೆ ಅವನ್ಗೆ ಏನ್ ಅನಿಸ್ತಾ ಏನೋ ಗೊತ್ತಿರೋಣ, ಆಯ್ತು ನಾವೆಲ್ಲ ವಿಚಾರ ಮಾಡ್ತೀವಿ, ಕರ್ಕೊಂಡ್ ಹೋಗ್ತೀವಿ ತಂಗಿನ ಅಂತ ಅಂದ್ಬಿಟ್ಟು ಕರ್ಕೊಂಡ್ ಹೋಗೋಣ ನಮ್ಮ ಮನೆಯವ್ರಿಗೆ. ಅವ್ರಿಗೇನಂತಾನ ಅವ್ರು ಅಳಕತ್ಬಿಟ್ರು. ಅವಾಗ ನಮ್ಮ ಮನೆಯವ್ರು ಅಳಕತ್ಬಿಟ್ರು. ಇಲ್ಲ ನನ್ ಮನೆ ಏನಾದ್ರು ಆಮೇಲೆ ಅವ್ರಿಗೊಂದ್ ಭಯ ಇತ್ತಣ್ಣ, ಮತ್ ಕರ್ಕೊಂಡ್ ಹೋಗ್ಬಿಟ್ಟು ಏನ್ ಮಾಡ್ತಾರೋ ಏನೋ ಅಂದ್ಬಿಟ್ಟು ಅವ್ರಿಗೆ ಭಯ ಇತ್ತು. ಅವರು ಇಲ್ಲ ನಾನ್ ಏನಾದ್ರು ನಾನ್ ಬಂದು ನಾನು ನಿಭಾಯಿಸ್ಕೊಂತೀನಿ, ನೀನ್ ಏನ್ ತಲೆ ಕಟ್ಕೊಂಡು ಈಗ ಧೈರ್ಯವಾಗಿ ಹೋಗು ಅಂತ ಹೇಳ್ಬಿಟ್ಟು ಕಳ್ಸಿದ್ರಣ್ಣ ನನ್ನ. ನಮ್ಮ ಅಣ್ಣನು ಒಪ್ಕೊಂಡ, ವಿಚಾರ ಮಾಡ್ತೀವಿ, ನಮ್ದು ದೊಡ್ಡ ಫ್ಯಾಮಿಲಿ ಐತೆ, ವಿಚಾರ ಮಾಡಿ ಮಾಡ್ಕೊಡ್ತೀವಿ, ಏನಕ್ಕತ್ತ ನೋಡೋಣ, ನಮ್ದು ಎಲ್ಲ ಡಿಸಿಷನ್ ನಡೆಯಲ್ಲ ಹಂಗೆ ಹಿಂಗೆ ಅಂತ ಎಲ್ಲ ಚೆನ್ನಾಗ್ ಒಂದ್ ಪಾಸ್ ಮಾತಾಡ್ಯಾರಣ್ಣ. ಅವ್ರು ಕೊಟ್ಟಾಗ ನಮ್ಮ ಮನೆಯವ್ರು ಕೊಟ್ಟಾಗೆ ಅವನ್ಗೂ ಖುಷಿ ಆಯ್ತು. ಅವನು ಅವ್ರ ಸ್ವಭಾವ ಏನ್ ಅನಿಸ್ತು ಅವನಿಗೆ ಗೊತ್ತಿಲ್ಲ ಒಟ್ನಾಗೆ. ಅವನು ಆಯ್ತು ಹೋಗನೇನೆ ಅಂತ ನಾನು ಮನೆಗೆ ಟೀ ಮಾಡ್ಕೊಟ್ಟೆ ಅಣ್ಣ ಅವ್ರಿಗಿಬ್ರಿಗೂ, ನಮ್ಮ ಅಣ್ಣಂಗೂ ನಮ್ಮ ಅಣ್ಣನ ಫ್ರೆಂಡಿಗೆ. ಕುಡಿದ್ರು. ಆಮೇಲೆ ಆಯ್ತು ಹೋಗೋಣ ಮತ್ ರೆಡಿ ಆಗು ಅಂತಂದ್ರು. ಹಂಗೆ ಬಟ್ಟೆ ಬದಲ ಇಟ್ಕೊಂಡು ಹಂಗೆ ಹೋದಣ್ಣ. ಅಪ್ಪ ಅಲ್ಲೇ ರೈಲ್ವೆ ಸ್ಟೇಷನ್ ಹತ್ರನೇ ಇಳಿದಿದ್ರು, ಅಲ್ಲೇ ಇದ್ರು ನಾವು ಹೋಗೋ ತನಕನು. ನಂಗೆ ನಮ್ಮ ಅಪ್ಪ ಬಂದಿಲ್ಲ ಅಂತ ಬೇಜಾರು. ಇವ್ರು ನಂಗೆಲ್ಲ ಹೇಳಿ ಕಳ್ಸಿದ್ರು, ಆಯ್ತು ಹೋಗಮ್ಮ ನೀನೇನ್ ತಲೆ ಕೆಡ್ಸ್ಕೊಬೇಡ, ನಾನು ಏನಾದ್ರು ಬರ್ತೀನಿ ಊರಿಗೆ, ಏನಾಗುತ್ತ ನೋಡೋಣ, ಹೋಗು ಧೈರ್ಯವಾಗಿ ಅಂತ ಅಂದ್ರಣ. ಬಂದೆ. ಆಮೇಲೆ ಅಪ್ಪ ನಮ್ಮಣ್ಣ ಫೋನ್ ಮಾಡಿದಾನ, ನಾ ಇಲ್ಲಿರ್ತೀನಿ ಬರೀ ದೊಡಪ್ಪ ಕರ್ಕೊಂಡ್ ಬಂದಿದೀನಿ ಅಂತ ಹೇಳ್ದ. ಅಲ್ಲಿ ರೈಲ್ವೆ ಸ್ಟೇಷನ್ ಅಲ್ಲಿ ಇಳ್ಕೊಂಡ್ವಿ ನಾವು. ಆಮೇಲೆ ಅಪ್ಪ ನನ್ನ ನೋಡಿದ್ರಣ, ನೋಡಿ ಫುಲ್ ಅವ್ರು ಅಳಕ್ಕೆ ಸ್ಟಾರ್ಟ್ ಮಾಡ್ಬಿಟ್ರು. ಆಮೇಲೆ ನಾನು ಬರ್ಲಿಲ್ಲ ಅಣ್ಣ, ಮನೆಗೂ ಬರ್ಲಿಲ್ಲ. ಆಮೇಲೆ ನಾನು ಫೋನ್ ಮಾಡಿದ್ರು, ಅದಕ್ಕಿಂತ ಮುಂಚೆ ಫೋನ್ ಮಾಡ್ದೆ, ನಾ ಫೋನಾಗೂ ಮಾತಾಡ್ತಾ ಇರ್ಲಿಲ್ಲ ನನ್ನ. ಆಮೇಲೆ ಅಲ್ಲಿ ಹೋದ್ಮೇಲೆ ಅಲ್ಲೂ ಮಾತಾಡ್ಸಿಲ್ಲ. ನಾವಪ್ಪ ಚಿಕ್ಕ ವಯಸ್ಸಿಂದ ನಾವ್ ಒಂಥರ ಫ್ರೆಂಡ್ ತರನೆಲ್ಲ ಇದ್ದಿದ್ದು. ಅವಾಗ ಮಾತಾಡಿರೋದಕ್ಕೆ ನಾವ್ ಫುಲ್ಲು ಅಳು ಅಂದ್ರೆ ಅಳು ಫುಲ್ ಊರ್ ಮುಟ್ಟವರ್ಗು ಓದ್ತಿದ್ದೀನಿ ಅಣ್ಣ, ಅಲ್ಲಿವರೆಗೂ ಮಾತಾಡ್ಸಿಲ್ಲ ನಮ್ಮಪ್ಪ ನನ್ನ. ಊರ್ಗ್ ಹೋದ್ವಿ, ದೊಡ್ಡಮ್ಮರ ಮನೆಗ್ ಹೋದ್ವಿ. ಅಂದ್ರೆ ನಮ್ಮ ಅಣ್ಣನ ಮನೆ ದೊಡ್ಡಮ್ಮರ ಮನೆಗ್ ಹೋದ್ವಿ. ಅಲ್ಲಿ ದೊಡ್ಡಮ್ಮ ಅವ್ರಿಗೆಲ್ಲ ವಿಷಯ ಗೊತ್ತಾಗಿತ್ತಣ್ಣ. ಅಲ್ಲೇ ನಮ್ಮ ಅಣ್ಣ ಎಲ್ಲ ಫೋನ್ ಮಾಡಿ ಹೇಳಿದ್ದ, ಆಯ್ತು ಅವಳಿಗೇನು ಕಿರಿಕಿರಿ ಮಾಡ್ಬೇಡ್ರಿ, ಅದೇನು ಸಣ್ಣಕ್ಕಿದಾಳಕ್ಕಿ, ಕಿರಿಕಿರಿ ಮಾಡ್ಬೇಡ್ರಿ, ಆಮೇಲೆ ಮತ್ತೇನಾರ ಮಾಡ್ಗಿಡ್ಕೊಂಡ್ಬಿಟ್ಟಾಳು. ನಮ್ ದೊಡ್ಡಮ್ಮ ನಮ್ಮ ಅಪ್ಪಾಜಿ ಕೊಟ್ಟ ಏನ್ ಮಾತಾಡಿದ್ರೆ ಗೊತ್ತಿಲ್ಲ, ನಮ್ಮ ಅಪ್ಪಾಜಿ ಏನು ಮಾತಾಡ್ಲೇ ಇಲ್ಲಣ್ಣ. ಹೋದ್ವಿ ಸೀದಾ ಹೋದ್ವಿ. ಆಮೇಲೆ ನಮ್ ದೊಡ್ಡಮ್ಮ ಮಾತಾಡಿದ್ರ ಮನೆಗ್ ಹೋದ್ಮೇಲೆ ಮಾತಾಡಿದ್ರು. ಯಾಕವ ಹಿಂಗ್ ಮಾಡ್ದಿ, ಏನಾರ ಇದ್ರು ನಮ್ಮ ಹತ್ರ ಹೇಳ್ಬೋದಾಗಿತ್ತಲ್ಲ ಹಂಗ ಹಿಂಗ ಅಂತ ಅಂದ್ರಣ.
ಏನು ನಾನು ಏನು ಮಾತಾಡೋ ಸಿಚುವೇಶನ್ ಇರ್ಲಿಲ್ಲ, ಫುಲ್ ಬ್ಲಾಂಕ್ ತರ ಆಗೋಗ್ಬಿಟ್ಟಿದ್ದೆ ಅವಾಗ. ನಮ್ಮಪ್ಪ ಮಾತಾಡ್ದೇ ಇರತ್ತೆ. ಆಯ್ತಾ. ಆಮೇಲೆ ಊಟನೂ ತಿಂದಿರ್ಲಿಲ್ಲ, ಏನೂ ಇಲ್ಲ. ಅವಾಗ ನನಗೆ ಬೇಜಾರಾಗ್ಬಿಟ್ಟು ನಮ್ಮ ಅಪ್ಪನೂ ಏನೂ ತಿಂದಿರ್ಲಿಲ್ಲ. ಆಮೇಲೆ ಊಟ ನಮ್ ದೊಡ್ಡಮ್ಮ ಅಡ್ಗೆ ಮಾಡಿದ್ರು, ಊಟ ಮಾಡ್ಲಿಲ್ಲ. ಬೇಜಾರಾಗ್ಬಿಟ್ಟು ಸುಮ್ನೆ ನಾನು ಹಂಗೆ ಮಲ್ಕೊಂಡೆ. ಅವತ್ ರಾತ್ರಿನೂ ನಮ್ಮಣ್ಣ ಕುಂಟಿಸ್ಕೊಂಡ್ಬಿಟ್ಟು ಯಾಕೆ ಹಿಂಗ್ ಮಾಡ್ದೆ, ನಮ್ಗ ಅಂದ್ರೆ ಅವನು ನನ್ ಜೊತೆ ಫ್ರೆಂಡ್ಲಿ ಆಗೇ ಇದ್ದ. ಯಾಕವ ಹಿಂಗ್ ಮಾಡ್ದಿ ನೀನು, ಹೇಳ್ಬೋದಾಗಿತ್ತಲ್ಲ, ನಾನು ಅಲ್ಲೇ ಇದ್ದೆ, ನಾನು ಹಂಗೇನ ಹೇಳಿ ಕೇಳಿ ಮಾಡ್ಬೋದಾಗಿತ್ತು. ಬೇಕಾದ್ರೆ ಏನು ಯಾವ ಪೇಷಂಟ್ ತಾನೇ ಆದ್ರೆ ನೋಡಂಗ ಅವ್ರು ಹೇಳಿದ್ರಲ್ಲ, ಬಂದ್ ನೋಡ್ಕೊಂಡ್ ಹೋಗವ ಹಂಗ ಹಿಂಗ ಅಂತ ಕರ್ಕೊಂಡ್ ಹೋಗಿದ್ದೆ. ನೀವು ಈ ತರ ಎಲ್ಲ ಹೋಗಿ ಆಮೇಲೆ ನಮ್ ವಿಷಯನ ಎಲ್ಲ ಇವರೆಲ್ಲ ಹೇಳ್ಬಿಟ್ಟಿದ್ರಣ ಅಲ್ಲೇ ನಾವ್ ಅಣ್ಣನ್ಗೆ. ಆದ್ ಬಿಡವ ಮತ್ ಏನ್ ನಿನ್ ಡಿಸಿಷನ್ ಏನ್ ಹೇಳವ ನೀನು ಮತ್ತೆ ಅಂತ ಕೇಳಿದ್ರು ನಮ್ಮಣ್ಣ. ನಾನು ಅವಾಗೂ ಅವನ ಹತ್ರ ಏನು ಮಾತಾಡ್ಲಿಲ್ಲ ಅಣ್ಣ. ಈಗ ಆಯ್ತು ನಮ್ ದೊಡ್ಡಮ್ಮ ಈಗ ಏನು ಕಿರಿಕಿರಿ ಮಾಡ್ಬಿಡಪ್ಪ ಸುಮ್ಮನೆ ಇರೋತೆಗೆ ಅಂತ ಅಂದ್ರು. ನಮ್ ದೊಡ್ಡಮ್ಮ ಚೆನ್ನಾಗೇ ಇದ್ರಣ್ಣ ನಮ್ ಜೊತೆಗೆ. ಆಮೇಲೆ ಊಟನೂ ಮಾಡ್ಲಿಲ್ಲ, ನಮ್ಮ ಅಪ್ಪನೂ ಊಟ ಮಾಡ್ಲಿಲ್ಲ, ಅವ್ನು ನಮ್ ದೊಡ್ಡಮ್ಮನೂ ಊಟ ಮಾಡ್ಲಿಲ್ಲ. ಆಮೇಲೆ ನಮ್ಮ ಅಣ್ಣನೂ ಸ್ವಲ್ಪ ತಿಂದ. ಏನು ಅಂತ ಬೆಳಗ್ಗೆ ಯೋಚನೆ ಮಾಡವ ನೀನು, ಬೆಳಗ್ಗೆ ಮಟ ಯೋಚನೆ ಮಾಡಿ ನಾನು ಮಾತಾಡ್ತಾನಿ, ಏನು ಅಂತ ಹೇಳು, ಈ ತರ ಮಾಡಿದ್ಯಾ, ಹಿಂಗೆಲ್ಲ ಪ್ರಪೋಸ್ ಮಾಡಿದ್ಯಾ, ಮದುವೆ ಮಾಡ್ಕೊಂತೀನಿ ಅಂತ ಹೇಳಿದ್ಯಾ, ಏನ್ ಕತೆ ನಿಂದು, ಇವರು ಎಲ್ಲಾ ಮಾತಾಡ್ಯಾರ, ಏನ್ ಕತೆ ನಿಂದು, ನೀನ್ ಸಣ್ಣಕ್ಕಿದ್ಯಾ, ತಿಳಿಯಂಗೆಲ್ಲ ಮಾಡಂಗೆಲ್ಲ ಹುಡುಗ ಬುದ್ಧಿ ನಿಂದು ಅಂತ ಎಲ್ಲ ರಾತ್ರಿನೇ ಸ್ವಲ್ಪ ಮಾತಾಡಿದ್ರು ನಮ್ಮ ಅಣ್ಣ ನನ್ ಕೊಟ್ಟಾಗ. ಆಮೇಲೆ ಬೆಳಗ್ಗೆನು ಮಾತಾಡಿದ್ರಣ. ಬೆಳಗ್ಗೆನು ಅವಾಗೂ ಅವ್ನ್ ಕೊಟ್ಟಾಗ ನಾನು ಏನು ಅಷ್ಟು ಮಾತಾಡಿಲ್ಲಣ್ಣ. ಅವನ್ಗೆ ಏನ್ ಹೇಳ ನಿನ್ ಡಿಸಿಷನ್, ಅವ್ರನ್ನೇ ಮದುವೆ ಮಾಡ್ಕೊಂತೀಯಾ ಇಲ್ಲ ಸುಮ್ನೆ ಇದ್ಬಿಡು, ಇನ್ನೂ ಸಣ್ಣಕ್ಕಿದೀವಿ, ಇನ್ನೂ ಸಬ್ಜೆಕ್ಟ್ ಹೋಗ್ಲಿ, ಬೇರೆ ಕಡೆಗೆ ಮದುವೆ ಮಾಡ್ಕೊಡ್ತೀವಿ, ಸಣ್ಣಕ್ಕಿದೀನಿ ಅಂತ ಅಂದ್ರಣ. ಅವಾಗ ನಾನು ಅವಾಗ ಏನು ಮಾತಾಡ್ಲ, ಹತ್ಕಂತಾನೆ ಬರೀ ಅಳೋದೇ ಮಾಡ್ತಾ ಇದ್ದೆ. ಏನ್ ಹೇಳು ಯಾಕಂದ್ರೆ ಇವ್ರು ಫೋನ್ ಆಗ್ತಾ ಇದ್ರಣ. ಇವ್ರು ಏನೇನ್ ಮಾತಾಡಿದ್ರೆ ನನ್ಗೆ ಗೊತ್ತಿಲ್ಲ. ಆಮೇಲೆ ಅವಳಿಗೆ ಏನು ಇದು ಮಾಡ್ಬೇಡ್ರಿ, ಹಂಗೆ ಹಿಂಗೆ ಅಂತ ಇದು ಬೇಜಾರ್ ಮಾಡ್ಬೇಡ್ರಿ, ಏನಾದ್ರು ನಾವ್ ಮಾತಾಡೋಣಂತೆ, ನಿಮ್ಗೆ ಕೊಡ ಮನ್ಸಿದ್ರೆ ಕೊಡ್ರಿ, ಇಲ್ಲದ್ರೆ ಬಿಡ್ರಿ, ಅವಳು ಕಿರಿಕಿರಿ ಮಾಡ್ಬೇಡ್ರಿ, ಹಂಗೆ ಹಿಂಗಂತ ಇವ್ರು ಮಾತಾಡ್ಯಾರ ನಾನು ಅಣ್ಣನ್ ಕೊಟ್ಟಾಗೆ. ಆಮೇಲೆ ನಮ್ಮ ಅಣ್ಣ ಬೆಳಗ್ಗೆ ಬಾಳ ಹೊತ್ತು ಮಾತಾಡ್ದ ನನ್ನ ಹತ್ರ, ಏನ್ ಡಿಸಿಷನ್ ಹೇಳು ನಿಂದು ಅಂತ. ಬೆಳಗ್ಗೆ ಹೇಳ್ತೀನಿ ಅಂತ ಹೇಳಿದ್ದೆ ನಾನು ಅವನಿಗೆ. 5 ನಿಮಿಷದಲ್ಲಿ ಮುಗಿಸವ. ಆಮೇಲೆ ಆಯ್ತು, ಇಲ್ಲ ನಾನು ಮದ್ವೆ ಆದ್ರೆ ಅವ್ರನ್ನೇ ಮದ್ವೆ ಹಾಕಿನಿ ಅಂತ ಹೇಳಿದ್ನಣ್ಣ. ಆಮೇಲೆ ನಮ್ಮಪ್ಪನೂ ಏನು ಮಾತಾಡ್ಲಿಲ್ಲ. ಆಮೇಲೆ ಎಲ್ಲ ರಿಲೇಷನ್ ಎಲ್ಲ ಬಂದ್ರ, ನಾನೇ ದೊಡ್ಡಕಿ ಮೊಮ್ಮಗಳು, ನಮ್ ದೊಡ್ಡದು ಬಳಗ. ನಮ್ಮ ಅಜ್ಜಿ ಅವರು, ನಮ್ಮಮ್ಮ, ಎಲ್ಲಾರ್ಗು ಶಾಕು ನಮ್ಮನೆಗೆ. ಇವ್ಳು ಈ ತರ ಮಾಡ್ಯಾಳ ಅಂದ್ರೆ ಎಲ್ಲಾರ್ಗು ಶಾಕ್ ಆಗ್ಬಿಟ್ಟೈತೆ. ಆಮೇಲೆ ಎಲ್ಲ ಬಂದು ಯಾಕೆ ಹಿಂಗ್ ಮಾಡ್ದೆ, ಏನಾಗೈತವ ನಿಂಗೆ, ಏನು ಎಂತ ಎಲ್ಲ ಯಾರು ಏನ್ ಮಾತಾಡ್ತಾ ಇರ್ಲಿಲ್ಲ. ನಾನ್ ಮದ್ವೆ ಆದ್ರೆ ಅವ್ರನ್ನೇ ಮದ್ವೆ ಆಗ್ತೀನಿ ಅಷ್ಟೇ ಅಣ್ಣ ಹೇಳ್ತಾ ಇದ್ದಿದ್ದು. ಆಮೇಲೆ ಅಷ್ಟೇ, ಅವ್ರು ಏನು ಇದು ಮಾಡ್ಲಿಲ್ಲ ಅಣ್ಣ. ಏನು ನನ್ನ ಉತ್ತರ ಇದೇ ಆಗಿತ್ತಣ್ಣ. ಅವ್ರು ಸುಮ್ನಾಗ್ ಹೋಗ್ಬಿಟ್ರು ಎಲ್ಲಾರು. ಆಮೇಲೆ ನಮ್ಮಪ್ಪ ಮಾತಾಡದೆ ಇರೋರು ಆಮೇಲೆ ಲಾಸ್ಟಿಗೆ ರೂಮಲ್ಲಿ ಕಳ್ಕೊಂಡ್ ಹೋಗ್ಬಿಟ್ಟು, ತಾಯಿ ನೀನು ಎಂತಕ್ಕಿ, ನಾನು ಸಾಕಿ ನಾ ಹೆಂಗ್ ನೋಡ್ಕೊಂಡಿದ್ದೀನಿ, ಹೆಂಗ್ ಏನ್ ಮಾಡಿದೀನಿ ಅಂತ ಎಲ್ಲ ನಿನ್ಗೆ ಗೊತ್ತೈತಲ್ವ, ಕಷ್ಟ ಇದ್ರೋಟಕ ನಿನ್ ಬುದ್ಧಿ ಹೆಂಗೈತೆ ಅಂತ ನನಗೆ ಗೊತ್ತೈತಿ. ನೀನು ಸುಲಭದಲ್ಲೇ ನೀನು ಯಾರನ್ನು ನಾನು ಚಿಕ್ಕ ವಯಸ್ಸಿಂದ ಹಂಗೇನೆ ಯಾರನ್ನು ಸುಲಭ ಹಚ್ಕೊಳಲ್ಲ ಅಣ್ಣ ನಾನು. ನೀನು ಏನೋ ಅವ್ರನ್ನ ಇದು ಇಷ್ಟ ಬಿದ್ದಿ ಅಂದ್ರೆ ಏನೋ ರೀಸನ್ ಇರ್ತತಿ. ಆತವ ಯಾರ ಬರ್ಲಿ, ಯಾರು ರಿಲೇಷನ್ ಏನಾರ ಮಾತಾಡ್ಕೊಳ್ಳಿ, ಏನ್ ಹಾಕೊಳ್ಳಿ, ನೀನೇ ಒಟ್ಟು ಅವ್ರನ್ನ ಆರ್ಸಿಂಡಿ ಅಂದ್ರೆ ಅದಕ್ಕೆ ಏನೋ ಒಂದ್ ಕಾರಣ ಇರ್ತತಿ. ಆತವ ಯಾರು ಬರ್ಲಿ ಯಾರು ಬಿಡ್ಲಿ, ನಾನು ತಗೊಂಡ್ ಮದ್ವಿ ಮಾಡ್ಕೊಡ್ತೇನೆ ಅಂತ ಅಂದ್ರಣ. ಇಷ್ಟೇ ಅಂದಿದ್ದವ್ರು. ಫುಲ್ಲು ಖುಷಿ ಅಣ್ಣ ನನಗ್. ಫುಲ್ಲು ಪ್ರಪಂಚನೇ ಉಲ್ಟಾ ಆಗ್ಸೋ ತರ ಆಗೋಯ್ತು. ರಿಲೇಷನ್ ಎಲ್ಲ ಬೈತವ್ರ. ನಮ್ಮಪ್ಪನ್ ಬಾಯಿಗೆ ಏನ್ ಬರ್ತಿತ್ತು ಅಂತ ಅಷ್ಟೇ ನನ್ ತಲೆಯಲ್ಲಿ ಇದ್ದಿದ್ದಣ್ಣ. ಅವ್ರು ಒಂಥರ ಮಾಡ್ಕೊಡ್ತಾರೋ ಇಲ್ಲ ಅಷ್ಟೇ ನನ್ ತಲೆಯಲ್ಲಿ ಇದ್ದಿದ್ದು. ನಮ್ಮಪ್ಪ ಒಬ್ರು ಒಪ್ಕೊಂಡ್ರೆ ಸಾಕ್ ನಂಗೆ ಅಷ್ಟೇ. ನಮ್ಮಪ್ಪ ಆತವಾ ನೀನ್ ಅವ್ರ ಮೇಲೆ ಮನ್ಸೈತಲ್ವಾ, ಮಾಡ್ಕೊಡ್ತೇನೆ ತಾಯಿ, ಮದ್ವೆ ಮಾಡ್ಕೊಡ್ತೇನೆ ನಾನು ಅಂತ ಅಂದ್ರು. ಅಂದ್ರೆ ನಮ್ ರಿಲೇಷನ್ಗಳಿಗೆಲ್ಲ ಏನು ಅಂತಂದ್ರೆ ಒಬ್ಬಾಕೆ ಮಗಳದಳ, ಹೊಲ ಇಲ್ಲ, ಮನಿ ಇಲ್ಲ, ಏನಿಲ್ಲ ಅಂತರಿ ಕೊಡಕತ್ತೀರಿ,
ಹಂಗ ಹಿಂಗ ಅಂತ ಎಲ್ಲ ನಮ್ಮ ಅಪ್ಪಂಗ್ ಹೇಳಿರಣ. ಆದ್ರೂ ನಮ್ಮ ಅಪ್ಪ ಏನ್ ಕೇಳಿಲ್ಲಣ್ಣ. ಮಾಡ್ಕೊಡ್ತೇನೆ ಬಿಡುತ್ತಾ, ಯಾರ್ ಬರ್ಲಿ ಯಾರ್ ಬಿಡ್ಲಿ ಮಾಡ್ಕೊಡ್ತೇನೆ ಎಂದು ಹಿಂಗ ನಡಿ. ಸ್ವಲ್ಪ ದಿವಸ ಆದ್ಮೇಲೆ ಮದ್ವಿ ಮಾಡ್ಕೊಟ್ರಣ. ಎಲ್ಲ ಮಾತುಕತೆ ಆಗಿ ಇವ್ರು ಹೋಗಿ ಅಲ್ಲಿ ನೋಡ್ಕೊಂಡ್ ಬಂದ್ರು. ಆಮೇಲೆ ನಮ್ಮಪ್ಪನೂ ಇಲ್ಲಿ ಬಂದಿದ್ರಣ ವಾಪಸ್ ಮತ್ ಮಾತುಕತೆಗೆ ಅಂದು. ನಮ್ ರಿಲೇಷನ್ ಬಂದ್ರು ಮತ್ ಇಲ್ಲಿ ನೋಡಕ್ಕೆ. ಆಮೇಲೆ ನಮ್ಮ ಅಪ್ಪ ಬಂದ್ರು, ನಮ್ ತಮ್ಮ ಬಂದ, ಎಲ್ಲಾ ರಿಲೇಷನ್ ಎಲ್ಲ ಇಲ್ಲಿ ಬಂದ್ರು ನೋಡಕ್ಕೆ. ಆಮೇಲೆ ನಮ್ಮ ಅತ್ತೆ ಹತ್ರ ನಮ್ಮ ಅಪ್ಪಂಗ ಅಂದ್ರೆ ನಮ್ಮ ಅತ್ತೆ ಸ್ವಲ್ಪ ಸೂಕ್ಷ್ಮ ಸ್ವಭಾವದವ್ರು, ಚಂದ ಅವ್ರು, ಒಂದ್ ಕೆಟ್ಟ ಬೈಸಾರಲ್ಲ ಅಣ್ಣ ಅವ್ರು. ಬಾರಿ ಒಳ್ಳೆಯವ್ರಣ್ಣ ಅವ್ರು. ಅವರು ನಮ್ಮ ಅಪ್ಪನ ಕೊಟ್ಟ ಮಾತಾಡಿದ್ರು. ಮಾತಾಡಿ ನನಗೆ ಗಂಡ್ ಮಕ್ಳೇ ಇರೋದು, ಹೆಣ್ಮಕ್ಳಿಲ್ಲ, ನಾನ್ ಆಕಿನ ಮಗಳು ಅಂತ ಅನ್ಕೊಂಡನಿ. ಕಷ್ಟ ಆಗಟಕ್ಕೂ ಸುಖ ಆಗಟಕ್ಕೂ ಮಾಡ್ಕೊಡ್ರಿ, ನಮ್ ಮಗನು ಒಳ್ಳೆನದನ ಅಂದು ಏನೇನ್ ಮಾತಾಡಿದ್ರೆ ಗೊತ್ತಿಲ್ಲ. ಒಟ್ಟು ಮಾತಾಡಿದಾರಣ್ಣ. ನಾವ್ ಅಪ್ಪಂಗೆ ಅದ್ ಏನ್ ಅನಿಸ್ತು ಏನೋ ಗೊತ್ತಿಲ್ಲ ಅಣ್ಣ. ಇದ್ದಿದ್ದು ಅವ್ರ ಜೊತೆ ಮಾತಾಡಿದ್ಮೇಲಂತೂ ಇದ್ದಿದ್ದು ಅಣ್ಣ ಫುಲ್ಲು ಇಲ್ಲ ಮಾಡ್ಕೊಡ್ತೀನಿ ಅಂತ ಮಾಡ್ಕೊಟ್ರು ಅಣ್ಣ. ಮದ್ವೆ ಎಲ್ಲ ಸ್ವಲ್ಪ ದಿವಸ ಫಿಕ್ಸ್ ಆಯ್ತು, ಮದ್ವೆ ಮಾಡ್ಕೊಟ್ರು. ಚೆನ್ನಾಗಿ ಇದೀವಿ, ಚೆನ್ನಾಗಿ ಮದ್ವೆ ಆಯ್ತು. ಆಮೇಲೆ ನಮ್ ಮದ್ವೆ ಆಗಿ ಒಂದ್ 25 ದಿವಸ ಕಣ ನಮ್ಮ ಅತ್ತೆ ತೀರೋದ್ರು. ಅಂದ್ರೆ ಅವ್ರ ಮಗನ್ ಮೇಲೆ ಬಾರಿ ಜೀವ ಇಟ್ಟಿದ್ರಣ್ಣ ಅವ್ರು ಬರೋ ತನಕ ಅಣ್ಣ ಕಣ್ಣು ಹಂಗೆ ಉಸ್ರಾಗೆ ಅಣ್ಣ, ಉಸ್ರು ಹಿಡ್ಕೊಂಡು ಅವ್ರ ತೊಡೆ ಮೇಲೆ ಅಣ್ಣ ಅವ್ರು ಜೀವ ಬಿಟ್ಟಿದ್ದು. ನಾನು ಜೊತೆಗೆ ನಾನೇ ಇದ್ದಿದ್ ಮನೆಗೆ ಅವಾಗ. ಅವ್ರ ಅಣ್ಣ ತಮ್ಮ ಇಬ್ರು ಕೆಲ್ಸಕ್ಕೆ ಹೋಗ್ತಾ ಇದ್ರು. ಆಮೇಲೆ ಅವ್ರ ತೊಡಿ ಮೇಲೆ ಜೀವ ಬಿಟ್ಟ. ಫೋನ್ ಹಾಕ್ತೆ ಹಿಂಗ ಅಮ್ಮಂಗೇನೋ ಬಾಳ ತೊಂದ್ರೆ ಆಗೈತಿ, ಬರ್ರಿ ಅಂದು ಆಮೇಲೆ ಬಂದ್ರು. ಆಮೇಲೆ ಇವ್ರ ಹಿಂಗ್ ತೊಡಿ ಮೇಲೆ ಮಲ್ಕೊಂಡ್ ಅಷ್ಟೇ ಅಣ್ಣ. ಅಕ್ಕಿನ್ ಕೈ ಬಿಡ್ಬೇಡಪ್ಪ ನಮ್ ಕೆಮ್ಮಂದಾಳೆ ಅಂದು ಅಷ್ಟೇ ಅಣ್ಣ, ಜೀವ ಹೊಳ್ದೋಯ್ತು. ಆಮೇಲೆ ನಾ ಎಲ್ಲಾ ಮಾಡಿ ಎಲ್ಲ ಇದು ಕಿಟಿ ಕಾರ್ಯ ಎಲ್ಲ ಮಾಡಿ ಮುಗಿಸಿದ್ವಿ. ಆಮೇಲೆ ನಮ್ಮ ಮನೆಯವರು ಚೆನ್ನಾಗೇ ನೋಡ್ಕೊಂಡು ಈಗೋಗ್ಲು ಅಷ್ಟೇ ಅಣ್ಣ. ಏನ್ ಅಂದ್ರೆ ನಮ್ ಸಲುವಾಗಿ ಬಾರಿ ಕಷ್ಟಿದ್ದಾರಣ್ಣ ಅವರು ಮನೆಯವರು, ಬಾರಿ ಕಷ್ಟಿದ್ದಾರೆ. ಒಂದ್ ಮಗು ಆಯ್ತು, ಮಗ ಹುಟ್ಟ, ಬಾಳ ಕಷ್ಟ ಇದ್ವಿ. ನನ್ನಂತೂ ಏನ್ ಕಷ್ಟಾಗ ಅವ್ರು ಏನಾರಾಗ್ಲಿ ನನ್ ನಂಬಿಕೆ ಬಂದಾಳೆ, ಸೊಲತ್ನೆ ನೋಡ್ಕೋಬೇಕೊಂಡು ಚಂದಾಗೆ ನೋಡ್ಕೊಂಡ್ರಣ. ಈಗೂ ಹಂಗೆ ನೋಡ್ಕೊಂತಾಣ. ಆಯ್ತು ಮಗ ಹುಟ್ಟ. ಆಮೇಲೆ ನಾನು ಸ್ವಲ್ಪ ನಾನ್ ಪೇಷಂಟ್ ಆಗೋದೆ. ನಾನ್ ಪೇಷಂಟ್ ಆದ ಅವ್ರಣ್ಣ ಒಟ್ಟ ಏನು ಮಗನ್ನು ನೋಡ್ಕೊಂಡವ್ರು, ನನ್ನೂ ನೋಡೋರು, ಕೆಲ್ಸಾನು ನೋಡು. ನನ್ಗೆ ಫುಲ್ಲು ಕಿವಿ ಪ್ರಾಬ್ಲಮ್ ಆಗಿ ಕಿವಿ ಸೋರಕ್ ಸ್ಟಾರ್ಟ್ ಆಯ್ತಣ್ಣ. ಅಂದ್ರೆ ಅದು ಕಿವಿ ಸೋರಕ್ ಸ್ಟಾರ್ಟ್ ಆಯ್ತು. ನಾನು ಏನ್ ಅನ್ಕೊಂಡೆ, ಚಿಕ್ಕ ವಯಸ್ಸಲ್ಲಿ ಸ್ವಲ್ಪ ಅದು ಕಿವಿ ಸೋರೋದಣ್ಣ. ಹಂಗಾಗಿ ಏನೂ ಆಗಲ್ಲ ಬಿಡು, ಸೋರ್ತತಿ ಹೋಗತಿ ಬಿಡು ಅನ್ಕೊಂಡ್ ಸುಮ್ಮನೆ ಆಗೋದಣ್ಣ. ಅವ್ರಿಗೇನು ಹೇಳೇ ಇರ್ಲಿಲ್ಲ ನಾನು. ಮಲ್ಕೊಳಬೇಕಾರೆಲ್ಲ ಏನ್ ಮಾಡುದು, ದಿನ ಕೆಳಗಡೆ ಕಾಟನ್ ಬಟ್ಟೆ ಹಾಕೊಳೋದು, ಮಲ್ಕೊಳೋದು. ನೋವು ಬಂದ್ರು ಏನು ಹೇಳ್ತಾ ಇರ್ಲಿಲ್ಲ ಅಣ್ಣ ಅವ್ರಿಗೆ ಗೊತ್ತ. ಅವ್ರು ಆಮೇಲೆ ಅಂದ್ರೆ ಕರ್ಕೊಂಡೋಗಿ ತೋರ್ಸಿದ್ರಣ್ಣ ಅವ್ರ ಹಾಸ್ಪಿಟ್ಲಿಗೆ ಕಿವಿ ಸೋರ್ತೈತಿ ಅಂತ ಅಂದಿದ್ಕೆ. ಆಮೇಲೆ ಎಲ್ಲ ತೋರ್ಸಿದ್ವಿ. ಹಂಗು ಅದು ಬಿಟ್ಟು ಹಂಗೆ ಸೋರೋದು. ಆಮೇಲೆ ಕೊನೆ ಸುಮ್ನೆ ತೊಂದ್ರೆ ಕೊಡೋದು ಯಾಕೆ ಬಿಡು, ಇವ್ರಿಗೆ ಕೆಲ್ಸಕ್ಕೂ ಅತ್ಲಾಗೆ ಕೆಲ್ಸನೂ ನೋಡ್ಬೇಕು, ಮಗುನು ನೋಡ್ಬೇಕು. ಆಮೇಲೆ ಈಗ ಮಗು ಆಯ್ತಲ್ಲಣ್ಣ, ನಾನು ಊರ್ಗ್ ಹೋದೆ ಅಣ್ಣ. ಅಲ್ಲಿ ನಾನ್ ಪ್ರೆಗ್ನೆಂಟ್ ಇದ್ದಾಗ ಅಲ್ಲಿ ತವ್ರ ಮನೆಗೆ ಕರ್ಕೊಂಡ್ ಹೋಗ್ಬೇಕು ಅಂದು ಕರ್ಕೊಂಡ್ ಹೋದಣ್ಣ. ನಮ್ ಮನೆಗೆ ಅವಾಗೂ ಕಳ್ಸಕ್ ಮನ್ಸಿರ್ಲಿಲ್ಲ ಅಣ್ಣ, ಆದ್ರೂ ಅವಾಗ ಬಾಳ ಹತ್ರಣ ನಮ್ ಮನೆಯವ್ರು. ನಾನು ಬಾಳ ಹತ್ರ ಹೋಗಕ್ ಮನ್ಸಿಲ್ದೆ ಇರೋದಕ್ಕೆ. ಅಂದ್ರೆ ನನ್ ಪ್ರೆಗ್ನೆಂಟ್ ಆದಾಗಿನ ಅಣ್ಣ ನನ್ನ ಮಕ್ಳು ತರ ನೋಡ್ಕೊಂಡಾರಣ ಅವರು. ಮಕ್ಳ ತರ ನೋಡ್ಕೊಂಡಿದ್ರು. ನನ್ ಕಳ್ಸಕ್ ಮನ್ಸೇ ಇರ್ಲಿಲ್ಲ ಅವ್ರಿಗೆ. ಆಮೇಲೆ ನಮ್ಮ ಮನೆಯವರಲ್ಲಿ ರಿಲೇಷನ್ ಇಲ್ಲ. ಆಮೇಲೆ ಈ ಹೂ ಮುಗ್ಸೋದು ಅಂತಾರಲ್ಲ, ಈ ಶ್ರೀಮಂತ ಅಂತ ಮಾಡ್ತಾರಲ್ಲ,
ಅದನ್ನೆಲ್ಲ ಮಾಡಿದ್ರು. ಆಮೇಲೆ ನನಗ್ ಮುಗ್ಗಿನ ಜಡೆ ಅಂದ್ರೆ ಬಹಳ ಇಷ್ಟ ಅಣ್ಣ. ಮುಗ್ಗಿನ ಜಡೆ ಅಂತ ಹಾಕ್ತಾರಲ್ಲಣ್ಣ, ಹೌದು, ಅದಂದ್ರೆ ಬಹಳ ಇಷ್ಟ ಅಣ್ಣ. ನಂಗೆ ಬಹಳ ಚಿಕ್ಕ ವಯಸ್ಸಿಂದ ಕನ್ಸಿತ್ತು ಅಣ್ಣ ನಂಗೆ ಅದು. ಅವ್ರಿಗೆ ಯಾವಾಗ್ಲೂ ಹೇಳ್ತಾ ಇದ್ದೆ ನಾನು, ಯಾವಾಗ ಒಂದ್ 2-3 ಸಲ ಹೇಳಿದ್ದೆ ನಾನು ಮುಗ್ಗಿನ ಜಡೆ ಹಾಕೋಬೇಕು ಅಂದ್ಬಿಟ್ಟು. ಅವಾಗ ನನಗೆ ಗೊತ್ತೇ ಇಲ್ಲ ಅಣ್ಣ ಇವ್ರು ತರ್ಸವ್ರೆ ಅಂದ್ಬಿಟ್ಟು. ನನ್ ಸೀಮಂತ ದಿವಸ ಫುಲ್ ಸರ್ಪ್ರೈಸ್ ನನಗೆ ಅವತ್ತು. ಅಂದ್ರೆ ಆ ಹೂದಲ್ಲಿ ಮಾಡಿರ್ತಾರಲ್ಲ, ಅಂದ್ರೆ ಜಡೆ ಉದ್ದಕ್ಕೂ ಬಿಟ್ಟಿರ್ತಾರೆ. ಜಡೆ ಉದ್ದಕ್ಕೂ ಹಾಕ್ತಾರ. ನಮ್ ಫುಲ್ಲು ಈ ಮುಗ್ಗಿನ ಜಡೆ ಅಂತಾರೆ, ಹಾವು ತರ ರೌಂಡ್ ಮುಂದೆ. ಅಣ್ಣ ಅದು ಚಿಕ್ಕ ವಯಸ್ಸಿನಿಂದ ಹಾಕೋಬೇಕು ಅಂತ ಇಷ್ಟ ಆಯ್ತು ನನ್ಗೆ. ಅವಾಗೂ ಹಂಗೆ ಅನ್ಸದಣ್ಣ, ಅದು ಒಂದ್ಸಲ ಹಾಕೋಬೇಕು ಅಂದ್ಬಿಟ್ಟು 2-3 ಸಲ ಹೇಳಿದ್ದೇಣ ಅವ್ರ ಹತ್ರ. ಅಂದ್ರೆ ಸುಮ್ನೆ ಕೇಳ್ತೀನಿ, ಒಂದು ಹೆಣ್ಣು ಮಗಳಾಗಿರೋದ್ರಿಂದ ನೀವು ಅಂದ್ರೆ ಅದು ಎಲ್ಲ ಹೆಣ್ಣು ಮಕ್ಳಿಗೂ ಸಹಜವಾಗಿ ಇಷ್ಟವಾಗುತ್ತಾ ಅಥವಾ ಕೆಲವೊಬ್ಬರಿಗೆ ಅದು ಇಷ್ಟವಾಗದೇನೆ ಇರುತ್ತಾ? ಅದು ಎಲ್ಲ ಹೆಣ್ಮಕ್ಳಿಗೂ ಇಷ್ಟನಾ ಅದು? ಇಲ್ಲ ಅಣ್ಣ, ಹೂ ಅಂದ್ರೆ ಯಾರಿಗಿಷ್ಟ ಇರಲ್ಲ ಹೇಳೋಣ. ಎಲ್ಲ ಮೊಗ್ಗಿನ ಜೋಡಿ ಅಂದ್ರೆ ಎಲ್ಲರಿಗೂ ಇಷ್ಟ ಆಗುತ್ತಣ್ಣ, ನನಗೆ ಗೊತ್ತಿರಂಗೆ. ಎಲ್ಲಾರು ಇಷ್ಟ. ಒಟ್ಟು ಹೆಣ್ಮಕ್ಳಿಗೆ ಅಂದ್ರೆ ಹೂನೇ ಅಣ್ಣ, ಹೂದಲ್ಲೇ ಜೀವ ಇಟ್ಟಿರ್ತಾರೆ ನನಗೆ ಗೊತ್ತಿರಂಗೆ ಜಾಸ್ತಿ ಜನ. ಒಂಚೂರು ಹೂವ ತಂದು ಕೊಟ್ರೆ ಅವ್ರಿಗೆ ಪ್ರೀತಿ, ಖುಷಿ ಅಣ್ಣ. ಯಾರು ಏನ್ ಕೊಡ್ಸಿದ್ರು ಒಟ್ಟು ಯಾರಿಗೆ ಒಂದು ಏನ್ ಕೊಡ್ಸಿದ್ರು ಅಷ್ಟು ಖುಷಿ ಆಗುತ್ತೆ ಇಲ್ಲ ಗೊತ್ತಿಲ್ಲ ಅಣ್ಣ. ಒಟ್ಟು ಈ ಹೂ ಏನಾರ ಕೊಡ್ಸ್ಬಿಟ್ರೆ ಅಂತ ಅಣ್ಣ, ಎಂತ ಹೆಣ್ಮಕ್ಳಾದ್ರೂ ಖುಷಿ ಪಡ್ತಾರಣ್ಣ. ಅದು ನನಗೆ ಕನ್ಸಿತ್ತು. 1-2 ಸಲ ಹೇಳಿದ್ದೆ ನಾನು. ಆಮೇಲೆ ಅವರು ನಮ್ ಸೀಮಂತ ದಿವಸನ ಸರ್ಪ್ರೈಸ್ ಆಗಿ ತರ್ಸಾರಣ. ಅದನ್ನ ಅವರೇ ಹೋಗಿ ತಗೊಂಬಂದ್ರು. ಆಮೇಲೆ ನನ್ ಫುಲ್ಲು ಖುಷಿ ಆಯ್ತು. ಹಾಸ್ಕೊಂಡ್ ನನ್ ಸೀಮಂತ ಎಲ್ಲ ಆಯ್ತು. ಎಲ್ಲಾ ರಿಲೇಷನ್ ಎಲ್ಲ ಬಂದಿದ್ರು. ನಮ್ಮ ಅಮ್ಮನ ಮನೆ ಕಡೆನ ಎಲ್ಲ ಬಂದು, ಅಂದ್ರೆ ನಿಂತಿ ದೂರ ಎಲ್ಲ ಮಾಡಿದ್ದು. ಎಲ್ಲಾರು ಇವ್ರು ಬಂದು ಏನೋ ಶಾಸ್ತ್ರಗಳೆಲ್ಲ ಇರ್ತಾವಣ್ಣ, ಅದೆಲ್ಲ ಮಾಡುದು. ಎಲ್ಲ ಮರ ದಿವಸ ಎಲ್ಲ ಸ್ವಲ್ಪ ದಿವಸ ಇಲ್ಲೇ, ಅಂದ್ರೆ ನಮ್ ಚಿಕ್ಕಮ್ಮನ ಇಲ್ಲೇ ಕೊಟ್ಟಿದ್ರು ಬೆಂಗಳೂರಿಗೆ. ಅವರು ಸ್ವಲ್ಪ ದಿವಸ ಒಂದ್ ಸ್ವಲ್ಪ ಜನ ಏನ್ ಮಾಡಿದ್ರು, ನಮ್ಮ ಅಮ್ಮನ ಕಡೆ ಸೈಡ್ ಅಲ್ಲಿಗೆ ಹೋದ್ರಣ್ಣ, ಬೆಂಗಳೂರಿಗೆ ಹೋದ್ರು ನಮ್ ಚಿಕ್ಕಮ್ಮನ ಮನೆಗೆ. ಎಲ್ಲರೂ ಹೋದ್ರಣ್ಣ, ನನಗೆ ಗೊತ್ತಿರಂಗೆ ಯಾರು ಉಳ್ಕೊಳ್ಳಿಲ್ಲ, ಎಲ್ಲಾರು ಹೋಗ್ಬಿಟ್ರು ಬೆಳಗ್ಗೆ. ಆಯ್ತು. ಈಗ ಹೆಂಗಿದೆ ಜೀವನ? ನಾನು ಆ ಜಡೆ ನನ್ ಚಿಕ್ಕ ವಯಸ್ಸಿಂದ ಕನ್ಸಲ್ಲಣ್ಣ ಜಡೆ. ನಮ್ ಮನೆಗೆ ಅಲ್ಲವಾ ನಿಂದು ಹೊಟ್ಟಿ ನಂದು ಹೊಟ್ಟಿ ಅಂದ್ರೆ ಭಾರಿ ದೊಡ್ಡದಿತ್ತಣ್ಣ ಹೊಟ್ಟಿ. ನಾನ್ ಇರೋದೇ ಕುರುಳಕ್ಕಿದ್ದೆ, ಹೊಟ್ಟಿ ನಂದು ದೊಡ್ಡದಿತ್ತು. ಅವರು ನಿನಗೆ ಒಜ್ಜಿ ಆಕತಿ ಬ್ಯಾಡ ಬಿಚ್ಚೆ ಅನ್ನೋರು ರಾತ್ರಿ. ದಪ್ಪ ಇದ್ರಿ ಅಂತನಾ? ಇಲ್ಲ, ನಾನ್ ತೆಳ್ಳಗಿದ್ದೆ. ನಾನು ನಂದು ಅವಾಗ ಒಂದು 9 ತಿಂಗಳಣ್ಣ. ಹೊಟ್ಟಿ ಫುಲ್ಲು ದೊಡ್ಡದಣ್ಣ. ನಡೆಯೋದೇ ಒಂದು ಅಜ್ಜಿ ಅವಾಗ. ಅದು ಅಜ್ಜಿ ಇತ್ತ. ಆಮೇಲೆ ಅವರು ನಮ್ಮ ಮನೆ ಮಕ್ಕನ ನನಗೆ ತೊಂದ್ರೆ ಆಕತಿ ಅಂದು ಬ್ಯಾಡ ಬಿಚ್ಚತಾನಿ ಬಿಚ್ಚೆ ತಲಿ ಒಜ್ಜಿದಂಗ ಕತಿ ಈ ಟೈಮ್ನಾಗ ಬ್ಯಾಡ ಬಿಚ್ಚು ಅಂತ ಹೇಳಿದ್ರಣ್ಣ. ನನಗೆ ಅದು ಆಸೆ ಅಲ್ಲಣ್ಣ ಚಿಕ್ಕ ವಯಸ್ಸಿಂದ. ಅವ್ರೇನ ಡೆಲಿವರಿ ಆದ್ಮೇಲೆ ಒಂದ್ಸಲ ಹಾಕಿಸ್ತೀನವ, ಬಿಚ್ಚು ಬ್ಯಾಡ ಒಜ್ಜಿ ಆಕತಿ ಮಕ್ಕನ ತೊಂದ್ರೆ ಆಕತಿ, ಬಿಚ್ಚು ಅಂತ ಹೇಳಿದ್ರು. ಆದ್ರೂ ಬಿಚ್ಚಿಸ್ಲಿಲ್ಲಣ್ಣ. ಹಾಕ್ ಬಿಡು ನಿನ್ ಖುಷಿ ಇರ್ಲಿ, ಹಾಕೊಂಡು ಇರ್ಲಿ ಬಿಡು ಮಕ್ಕ ಅಂತ ಅಂದ್ರಣ್ಣ. ಅವತ್ತೆಲ್ಲ ಫುಲ್ 1-2 ದಿವಸ ಅದು ಊರು ಬಿಚ್ಚಲಿಲ್ಲ. ಹಾಕೊಂಡ ಇದ್ದ ನಾನು. ನಮ್ಮನೆಗೆಲ್ಲ ಹೋಗ್ತು, ನಮ್ಮನೆ ಕಾಮಿಡಿ ಮಾಡೋರು ಅಂದ್ರೆ ಏನ್ ಹುಚ್ಚೆ ನಿನ್ಗೆ ಹೂ ಅಂದ್ರೆ ಅಷ್ಟು ಹುಚ್ಚ ನಿನ್ಗೆ ಹಾಕಿಸ್ತೀನಿ ಬಿಡು ಅನ್ನೋರು. ಅವ್ರಿಗೆ ತಿರ್ಗಿ ಯಾವಾಗ ಮತ್ತೊಂದ್ಸಲ ಹಾಕಿಸ್ತೀನಿ ಬಿಡು ಅನ್ನೋರು. ಆಮೇಲೆ ಹಿಂಗ ಆಯ್ತ. ನಾನು ಜೀವನ ಈಗಣ ಆಮೇಲೆ ಸ್ವಲ್ಪ ಹಿಂಗೆ ಹೋಗ್ ಬಂದೆ ಅಣ್ಣ. ಡೆಲಿವರಿ ಎಲ್ಲ ಆಯ್ತು. ಆಮೇಲೆ ನಮ್ಮ ಅತ್ತೆಗೆ ಎಡೆ ಹಾಕ್ತಕೊಂಡು ಬೇಗ ಕರ್ಕೊಂಬಂದ್ರು ಇಲ್ಲಿಗೆ. ಆಮೇಲೆ ಹಿಂಗೆ ನಡೀತಾ ಇತ್ತಣ್ಣ. ಮಗನ್ ನೋಡ್ಕೊನೋರು, ನನ್ನ ನೋಡ್ಕೊನೋರು. ನಾ 2 ತಿಂಗಳಿಗೆ ಬಂದ್ಬಿಟ್ಟೆ ಅಣ್ಣ. ಅಲ್ಲಿ ಇರ್ಲಿಲ್ಲ, ತವ್ರ ಮನೇಲಿ ಇರ್ಲಿಲ್ಲ. 2 ತಿಂಗಳಿಗೆ ಬಂದೆ. ಅಲ್ಲೂ ಸ್ವಲ್ಪ ತವ್ರ ಮನೆ ಕರ್ಕೊಂಡ್ ಹೋಗ್ಲಿಲ್ಲ, ಅಂದ್ರೆ ಅಜ್ಜಿ ಮನೆಗ್ ಬಿಟ್ರು. ಆಯ್ತು. ಅಜ್ಜಿ ಮನೆಗ್ ಬಿಟ್ರು. ಅಲ್ಲಿ ಸ್ವಲ್ಪ ಜಗಳ. ಅವ್ರ ಮನೆಗೆ ಹೊಡ್ಲಾಡಕ್ಕೆ ಸ್ವಲ್ಪ ನನಗೆ ಊಟದ ವ್ಯವಸ್ಥೆ ತೊಂದ್ರೆ ಆಯ್ತಣ್ಣ. ತೊಂದ್ರೆ ಆಯ್ತು. ನಮ್ಮನೆಗೆ ಇವ್ರು ನನ್ನ ಚೆನ್ನಾಗ್ ನೋಡ್ಕೊಂಡಿರಲ್ಲ. ನನಗೆ ಅಂದ್ರೆ ಏನ್ ಮಾಡ್ಬಿಟ್ರಣ್ಣ, ಅವ್ರು ಹೊಡ್ಲಾಡ್ಕೊಂಡ್ ನಿಂತ್ಕೊಂಡ್ಬಿಡ್ರಲ್ಲ. ನಾನು ಅವಾಗ ಹೊಟ್ಟೆ ಸಿಕ್ಕಿತ್ತು, ಹೊಟ್ಟೆ ಹಸಿ ಅದಲ್ಲಣ್ಣ. ಅವಾಗ ತಡ್ಕಣಕ್ಕೆ ಆಗ್ತಾ ಇರ್ಲಿಲ್ಲ. ನಾನು ಒಬ್ಳಾದ್ರೆ ಹಿಂಗ ತಡ್ಕೊಂಡ್ಬಿಡ್ತಾ ಇದ್ದ.
ಒಳಗಡೆ ಹೊಟ್ಟೆ ಬುಗ್ಗು ಬೇರೆ ಇತ್ತಲ್ಲ, ಕರ್ಕೊಂಡಕ್ಕೆ ಆಗ್ತಾ ಇರ್ಲಿಲ್ಲ, ಹೊಟ್ಟೆ ಊಟನೇ ಆಗ್ತಾ ಇರ್ಲಿಲ್ಲ. ಒಡ್ಲಾಡ್ಕಂತ ಹೋಗ್ಬಿಡೋರು. ಬೆಳಗ್ಗೆಯಿಂದ ಹೊಡ್ದಾಡದೆ ಅವ್ರ ಮನೆ ವಿಷಯಕ್ಕೆ ಅವ್ರು ಹೊಡ್ದಾಡೋರು. 4 ಗಂಟೆ ಆದ್ರೂ ಊಟ ಇಲ್ಲ, ಏನು ಇಲ್ಲ ಅಣ್ಣ. ಒಂದ್ ದಿವಸ ಆದ್ರೆ ತಡ್ಕೊಬಿಡೋಣ, ಕಿಸಾನು ಹಂಗೆ ಮಾಡಕತ್ಬಿಟ್ರು. ನಮ್ಮನೆಗೆ ಏನಂತ ಹೇಳಿದ್ರು, ನಮ್ಮನೆಯವ್ರಿಗೆ ಇಲ್ಲ, ನಾವು ನಮ್ಮ ತವ್ರ ಮನೆಗೆ ಕರ್ಕೊಂಡು ಹೋಗ್ತೀವಿ ಅಂತ ಹೇಳಿದ್ರಣ್ಣ. ಅಲ್ಲಿ ರೋಡ್ ಪ್ರಾಬ್ಲಮ್ ಐತೆ, ಆಮೇಲೆ ಏನಾರ ತೊಂದ್ರೆ, ಹಳ್ಳಿ ಊರಲ್ಲ ನಾವು. ಹಲೋ, ಹಳ್ಳಿ ಊರಲ್ಲಣ್ಣ, ಆಮೇಲೆ ರೋಡ್ ಸರಿ ಇರ್ಲಿಲ್ಲ, ಏನಾರ ತೊಂದ್ರೆ ಆದ್ರೆ ಸಡನ್ ಆಗಿ ಕರ್ಕೊಂಡ್ ಹೋಗಕ್ಕಾಗಲ್ಲ, ಇಲ್ಲ ಅಂದ್ರೆ ಸಿಟಿ ಹತ್ರ ಆಕತಿ ಅಂತ ಅಜ್ಜಿ ಮನೆಗ್ ಬಿಟ್ಬಿಟ್ರಣ್ಣ. ಅವಾಗ ನನ್ನ ಇವ್ರು ನೋಡಿದ್ರೆ ನಮ್ಮ ಅಜ್ಜರ ಮನೆಗೆ ನಮ್ಮ ಅತ್ತೆನೂ ನಮ್ಮ ಮಾವು ಹೊಡೆದಾಟ. ಊಟ ಇಲ್ದಂಗೆ ಮಾಡ್ಬಿಡೋರಣ್ಣ. ಆಯ್ತು ಆಯ್ತು ಆಯ್ತು, ಅದು ಬಿಡು, ಅದೆಲ್ಲ ಬಿಡು. ಈಗ ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀವಿ. ಚೆನ್ನಾಗಿರು. ಈಗ ನಿನಗೆ ಮೂಗಿಂದು ಆರೋಗ್ಯ ಚೆನ್ನಾಗಿದ್ಯಾ? ಮೂಗಿಂದಲ್ಲ ಕಿವಿದು, ಸಾರಿ ಕಿವಿದು ನಿಂತಿದ್ಯಾ? ಎರಡು. ಅವಾಗ ಕಿವಿ ಆಪರೇಷನ್ ಮಾಡ್ತಿದ್ವಣ, ಅವಾಗ ಒಂದ್ ಸ್ವಲ್ಪ ಸಾಲ ಮಾಡ್ಕೊಂಡ್ವಿ. ಈಗ ಗಂಡ ಆಮೇಲೆ ಬಿಡು ಅದೆಲ್ಲ. ಈಗ ಗಂಡ ಚೆನ್ನಾಗಿದ್ದಾರ ನಿಮ್ ಜೊತೆ? ಅಣ್ಣ, ಬಂದ್ ಮಗು ತರ ಸಾಕ್ತಾರಣ್ಣ. 2 ಮಕ್ಳಿದಾರ ಇವಾಗ. ಒಬ್ಳು ಮಗಳು, ಫಸ್ಟ್ನೇ ಮಗು ಆದ್ಮೇಲೆ ಕಿವಿ ಒಂದ್ ಪ್ರಾಬ್ಲಮ್ ಆಗಿ ಕಿವಿ ಆಪರೇಷನ್ ಮಾಡ್ಸಿದ್ವಣ. ಆಮೇಲೆ ಮಗಳು ಹುಟ್ಟಿದ್ಮೇಲೂ ಮತ್ತೆ ಇನ್ನೊಂದ್ ಕಿವಿ ಪ್ರಾಬ್ಲಮ್ ಆಗಿ ಅವಾಗೂ ಆಪರೇಷನ್ ಮಾಡ್ಸಿದ್ವಿ. ತಾಯಿ ಅವಾಗ ಬಹಳ ಸಾಲ ಮಾಡ್ಕೊಂಡ್ಬಿಟ್ವಿ ಅಣ್ಣ ಅವಾಗ. ಆಯ್ತು. ಈಗೇನು ಚೆನ್ನಾಗಿದ್ದೀರಾ? ಚೆನ್ನಾಗಿರಿ. ಬಹಳ ದಿನ ಆದ್ಮೇಲೆ ಒಂದೊಳ್ಳೆ ಕತೆ ಕೇಳಿದ್ದೀನಿ. ಈಗ ದೊಡ್ಡದೈತೆ ಅಣ್ಣ. ಆಯ್ತು, ದೊಡ್ಡದೈತೆ ಕತೆ ನಂದು. ತುಂಬಾ ಸಮಯ ಆಯ್ತು. ಬಟ್ ಏನೋ ದೇವ್ರ ದಯೆ. ಬಟ್ ಒಂದಂತೂ ಹೇಳ್ತೀನಿ, ಬಹುಶಃ ಒಂದು ಮನೆಯ ಹೆಣ್ಮಗಳಾಗಿ ಎಲ್ಲೋ ಒಂದು ಕಡೆ ಓದ್ಲಿಕ್ಕೆ ಹೋದಾಗ ಮನೆಯಲ್ಲಿ ನಂಬಿಕೆ ಇಟ್ಟು ನಿಂದೇನೋ ಒಂಚೂರು ಬಚಾವಾಯ್ತು, ಗೆದ್ದುಕೊಂಡೆ. ಕೇಳಿಸ್ಕೊ, ನಾನು ಹೇಳೋದು ಕೇಳಿಸ್ಕೊಂಡಿದ್ದೀನಿ ತಾನೆ? 1 ಗಂಟೆ ನಾನು ಹೇಳೋದು ಕೇಳಿಸ್ಕೊ. ಒಟ್ಟಾರೆ ನಿನ್ನ ಈ ಇಷ್ಟು ಕತೆ ಫೈನ್, ಎಲ್ಲ ಕಡೆ ನೀನು ಅಂದ್ಕೊಂಡಂಗೆ ಆಯಿತು, ಏನೋ ಒಂಚೂರು ಗೆದ್ದುಕೊಂಡೆ. ಹಿಂಗೆ ಎಲ್ಲೋ ಒಂದು ಕಡೆ ಓದ್ಲಿಕ್ಕೆ ಕಳಿಸಿದಾಗ, ಹಾಸ್ಟೆಲಲ್ಲಿ ಬಿಟ್ಟಾಗ ಅಪ್ಪ ಅಮ್ಮ ನಿಂಗೆ ಹೇಳಿದೆ, ಯಾವನಿಂದನೂ ಹೋಗ್ತೀನಿ, ನಾನು ಅವ್ರ ಮನೆಗೆ ಹೋಗ್ತೀನಿ, 5 ದಿನ ಇರ್ತೀನಿ. ಒಂದು ವೇಳೆ ಆ ಹುಡುಗಿ ಆಯ್ಕೆ ತಪ್ಪಾಗಿದ್ದು ಎಷ್ಟು ನರಕ ಆಗುತ್ತಲ್ವಾ? ಇವಾಗ ನಮ್ಮ ಮನೆಯವ್ರು ಹಂಗೆ ಅಂತಾರಣ್ಣ. ನಾನೇನೋ ಒಳ್ಳೆ ಹೇಳೋದು ಕೇಳಿಸ್ಕೊ, ಮೊದ್ಲು ಕೇಳಿಸ್ಕೊಳ್ಳೋದು ಕಲಿ. ಆಯ್ತು ಹೇಳ್ರಿ. ನಿನ್ನ ಕಥೆಯನ್ನ ಓಕೆ ಚೆನ್ನಾಗಿದೆ, ಇವತ್ತೇನೋ ದೇವ್ರಂತವ್ರು ಸಿಕ್ಕಿದ್ದಾರೆ, ಅದು ನಿನ್ನ ಭಾಗ್ಯ ಸರಿ. ಬಟ್ ಆ ರೀತಿ ನಿರ್ಧಾರ ತಗೊಳ್ಳೋದು ಮನೆಯವ್ರಿಗೆ ಗೊತ್ತಿಲ್ಲದೆ ಒಂದು ಹಂತ, ಒಂದು ಊರಲ್ಲಿ 1-2-3 ಇಂಥವು ಘಟನೆ ನಡೆದ್ಬಿಟ್ರೆ ಯಾವ ಹೆಣ್ಮಕ್ಳನ್ನು ಹೊಸ್ಲಿಂದ ಆಚೆ ಓದ್ಲಿಕ್ಕೆ ಕಳಿಸಲ್ಲ. ಹೌದಣ್ಣ, ಅದು ತಪ್ಪೇ. ಅದು ಹಂಗೆ ಈ ಕಥೆಯಲ್ಲಿ ಯಾರು ಕೇಳ್ತಾರ, ಒಂದು ಹೆಣ್ಮಗಳು ಹೌದಾ, ಹಿಂಗೆ ನಾನು ಯಾರನ್ನೋ ಇಷ್ಟಪಟ್ಟು ರಾಂಗ್ ನಂಬರ್ ಮೂಲಕ ಅಥವಾ ಕೇಳಿಸ್ಕೊ, ನಿನ್ನಲ್ಲಿ ನಿನ್ನ ಕಥೆಯಲ್ಲಿ ತೆಗೆದುಕೊಳ್ಳೋದು ಇದೆ, ತುಂಬ ಇದೆ. 100ರಲ್ಲಿ 80 ತೆಗೆದುಕೊಳ್ಳೋದೇ ಇದೆ. ಆದರೆ ಆ ಹಾಸ್ಟೆಲಲ್ಲಿದ್ದ ಹೆಣ್ಣು ಮಗಳು ಹೇಗೆ ಇರಬಾರ್ದು ಅಥವಾ ಹೇಗೆ ಮನೆಯವರಿಗೆ ದ್ರೋಹ ಒಪ್ಕೊಂಡ್ರು ಮದುವೆ ಮಾಡಿದ್ರು ಅದೆಲ್ಲ ಬೇರೆನವ. ಆದರೆ ಎಲ್ಲ ಹೆಣ್ಣು ಮಕ್ಕಳ ಆಯ್ಕೆ ನಿನ್ನಂತೆಯೇ ಇರುತ್ತೆ ಅಂತ ಏನಿಲ್ಲ, ಅಥವಾ ಎಲ್ಲ ಹೆಣ್ಣು ಮಕ್ಕಳ ದಾರಿ ನಿನ್ನಷ್ಟೇ ಸುಗಮ ಇರುತ್ತೆ ಅಂತನೂ ಅಲ್ಲ. ವಿದ್ಯಾರ್ಥಿಯಾಗಿ ನಾನು ಗೆಲ್ಲೋದು ಅಂದ್ರೆ ಅದರ ಅರ್ಥ ಬರೀ ಮಾರ್ಕ್ಸ್ ತೆಗೆಯೋದು ಅಂತಲ್ಲ, ಅಪ್ಪ ಅಮ್ಮನ ನಂಬಿಕೆ ಉಳಿಸ್ಕೊಳ್ಳೋದು ಕೂಡ ನನ್ನ ಕರ್ತವ್ಯ. ಸೊ ಇಲ್ಲಿ ಈ ವಿಚಾರದಲ್ಲಿ ನೀನು ಹೆಣ್ಣು ಮಕ್ಕಳಿಗೆ ಉದಾಹರಣೆ ಅಲ್ಲ. ಆದರೆ ಅದಾದ ನಂತರ ಏನೋ ನೀನು ಬದುಕು ಒಳ್ಳೆಯವ್ರ ಕೈಗೆ ಸಿಕ್ತು, ಕಷ್ಟವೋ ಸುಖವೋ ಇಲ್ಲಿವರೆಗೂ ಬಂದಿದ್ದೀಯಾ. ಗಂಡ 6 ದುಡಿತಾರೋ 3 ದುಡಿತಾರೋ. ಆದರೆ ನಾನು ಅವತ್ತು ಬಹುಶಃ ನನಗನ್ಸುತ್ತೆ ನಿಮ್ಮ ಅತ್ತೆ ಆಗಿರ್ತಕ್ಕಂಥ ಮಹಾನ್ ಭಾವೆ ಅಥವಾ ಆ ಮಹಾತಾಯಿ ಅಯ್ಯೋ ನಮ್ಮನ್ನು ನಂಬಿಕೊಂಡು ಬಂದಿರೋಳಪ್ಪ, ಅವಳನ್ನ ಕೈ ಬಿಡಬೇಡ ಅಂತ ಹೇಳುವುದರಲ್ಲ. ಅಂಥ ಮನೆತನ ಅಂದ್ರೆ ಅದು ಯಾವಾಗಲೂ ಅಂದರೆ ಹಿರಿಯ ಕಿಂಚಾಳಿ ಮನೆ ಮಕ್ಕಳಿಗೆಲ್ಲ ಅಂದಂಗೆ ಆ ಮನೆಯಲ್ಲಿ ಹಿರಿಯರು ಅಂತಕ್ಕಂಥವ್ರಿಗೆ ಅಯ್ಯೋ ನಮ್ಮನ್ನು ನಂಬ್ಕೊಂಡು ಬಂದಿರೋ ಹೆಣ್ಮಗಳಪ್ಪ ಕೈ ಬಿಡಬೇಡ ಅಂತ ಸಾಯೋಗಳಿಗೆ ಎಲ್ಲೂ ಹೇಳೋದು ಅಂದರೆ ಆ ಮನೆಯ ಸಂಸ್ಕಾರ ದೊಡ್ಡದು. ಆದರೆ ಎಲ್ಲ ಹೆಣ್ಮಕ್ಳು ಕೂಡ ನಿನ್ನಂತೆ ನಿರ್ಧಾರ ಮಾಡೋದು ತರವಲ್ಲ. ಆಯ್ತು, ಸರಿ, ಒಳ್ಳೇದಾಗ್ಲಿ. ಗಂಡನ ಜೊತೆ ಖುಷಿಯಾಗಿರೋ, ಆರೋಗ್ಯ ಚೆನ್ನಾಗಿ ನೋಡ್ಕೋ, ಮಕ್ಕಳನ್ನ ಚೆನ್ನಾಗಿ ನೋಡ್ಕೋ. ನಿನ್ನ ತಾಯಿ ತಂದೆಗೆ
ಕೊನೆಯವರೆಗೂ ಕೃತಜ್ಞತೆಯಿಂದ ಇರು. ನಿನ್ನ ಗಂಡನನ್ನ ದೇವರು ಅಂತ ಪೂಜಿಸು. ನಿನ್ನ ದೇವ್ರಣ್ಣ ಅವರು ದೇವ್ರಣ್ಣ ಅವರು ನಿಜವಾಗ್ಲೂ ದೇವ್ರೇ ಅವ್ರು ನಂಗೆ. ಆಯ್ತು, ದೇವ್ರು ಒಳ್ಳೇದ್ ಮಾಡ್ಲಿ. ನನಗೆ ಇವಾಗ ಏನ್ ಅನ್ಸುತ್ತೆ ಗೊತ್ತಣ್ಣ, ಇವಾಗ ನಾನ್ ತವ್ರ ಮನೆಗೆ ಹೋದ್ರೆ ಎಲ್ಲಾರು ತವ್ರ ಮನೆಗೆ ಆರಾಮಾಗಿರಕ್ ಹೋಗಾರ, ಏನಾರ ತೊಂದ್ರೆ ಆದ್ರೆ ಹೋಗಾರ, ಗಂಡನ ಮನೆ ಕಷ್ಟ ಐತಿ ಅಂತ ಹೋಗಾರ, ಏನಾರ ತವ್ರ ಮನೆಗೆ ಹೋಗಾರ ಆಸರಕ್ಕೆ ಬ್ಯಾಸರಕ್ಕೆ ಅಂತ. ಆದ್ರೆ ನನ್ಗೆ ಹಿಂಗ ಅನ್ಸಿದ್ ಕೊಟ್ಟಣ್ಣ ಇವಾಗ ನನಗೆ ನಮ್ಮ ಅಮ್ಮಂಗೂ ಸಹಿತ ಕೇಳಿದೆ ಅಣ್ಣ, ನನ್ಗೆ ಇಲ್ಲಿಗ್ ಬಂದ್ರೆ ಇದು ತವ್ರ ಮನೆ, ನನಗೆ ಗಂಡನ ಮನೆ ತರ ಅನ್ಸ್ತಿತ್ತ, ಆದ್ರೆ ಗಂಡನ ಮನೆ ತವ್ರ ಮನೆ ತರ ಅನ್ಸ್ತಿತ್ತ ಅಂತ ಈ ತರ ಹೇಳ್ತೀನಿ. ಹೆಣ್ಣು ಮಕ್ಳಿಗೆ ಆ ಬುದ್ಧಿ ಇರಬೇಕು. ಗಂಡನ ಮನೆಯೇ ದೇವಾಲಯವೂ ಹೌದು, ತವ್ರ ಮನೆಯೂ ಹೌದು, ಗಂಡನ ಮನೆಯೂ ಎಲ್ಲವೂ. ಅಂದರೆ ತವ್ರ ಮನೆಯವರು ಸ್ವಲ್ಪ ಪ್ರೀತಿ ಕೊಡ್ಬೋದು, ಅದು ಅವರ ದೊಡ್ಡ ಗುಣ. ಆದರೆ ಗಂಡನ ಮನೆಯನ್ನು ಅಂದರೆ ತಾನು ಹೋದ ಮನೆಯನ್ನೇ ಶಿವಾಲಯ ಅಂದುಕೊಂಡು ಬದುಕೋದು ಹೆಣ್ಣಿನ ಗುಣವಾಗಬೇಕು, ಹೌದಲ್ಲವಾ? ಬಟ್ ಅಂಥ ವಾತಾವರಣ ಹೆಣ್ಣಿಗೂ ಅಲ್ಲಿ ಸಿಗಬೇಕು. ಅಲ್ಲೆಲ್ಲ ರಾಕ್ಷಸರೇ ಇದ್ದರೆ ತವ್ರ ಮನೆ ನೆನಪಾಗದೇ ಇರುತ್ತಾ? ನಿನಗೆ ಯಾಕೆ ಹಂಗಾಗಲ್ಲ ಅಂದರೆ ಅಲ್ಲಿರೋರೆಲ್ಲ ಬಂಗಾರದಂಥ ಬುದ್ಧಿಯವರು, ಹೌದಲ್ವಾ? ಎಲ್ಲ ಹೆಣ್ಮಕ್ಳಿಗೂ ಅಂಥದ್ದು ಸಿಕ್ಕರೆ ಅವರು ತವ್ರ ಮನೆಯನ್ನು ಮರೆತು ಬಿಟ್ಟು ಗಂಡನ ಮನೆ ಉದ್ಧಾರ ಮಾಡ್ತಾರೆ. ಇಲ್ಲೆಲ್ಲ ಕಿತ್ಕೊಂಡು ತಿನ್ನೋರೆ ಸಿಕ್ಕಿರಿ ಏನು ಮಾಡ್ತಾರೆ? ಅದೇನೋ ಗೊತ್ತಿಲ್ಲ ಅಣ್ಣ, ನಾನು ಯಾವ ಜನ್ಮದಲ್ಲಿ ಏನ್ ಪುಣ್ಯ ಮಾಡಿದ್ನೋ ಗೊತ್ತಿಲ್ಲ. ಆದ್ರೆ ಅಪ್ಪ ಅಮ್ಮಂಗೆ ಮೋಸ ಮಾಡದೆ ಅಂತ ಸ್ವಲ್ಪ ತೊಂದ್ರೆ ಇಲ್ಲ, ಬೇಜಾರು ಕಾಡತ್ ಇವಾಗ್ಲೂನು. ಈಗ ನಾನು ಅದನ್ನು ಹೇಳ್ದೆ, ನೀನ್ ಖುಷಿಯಾಗಿದ್ದಿ ಬಿಡವಾ, ಇನ್ನೇನು ಹಳೇದ್ ನೆನಪು ಅಂತ ನೆನಪು ಮಾಡೋದು ಅಂತ ಸುಮ್ಮನೆ ಇರಬಹುದಿತ್ತು. ಬಟ್ ಇದೊಂದು ಸಾರ್ವಜನಿಕ ಕಾರ್ಯಕ್ರಮ. ಕೇಳ್ತಿರೋ ಹಾಸ್ಟ್ಲಿ ಹೆಣ್ಮಕ್ಳು ಅಥವಾ ಓದ್ತಾ ಇರೋ ಹೆಣ್ಮಕ್ಳು, ಓಹೋ ಹೌದಾ ಹಿಂಗೆಲ್ಲ ಇರುತ್ತಾ, ಹಂಗಾರೆ ನಾನು ಹೋಗಿ ಒಂಚೂರು ಹಠ ಮಾಡ್ಬಿಟ್ರೆ ನನಗೆ ಬೇಕಾದ್ದು ಆತರ ಯಾರು ಮಾಡ್ಬಾರ್ದಣ್ಣ, ಯಾರು ಮಾಡ್ಬಾರ್ದು. ಆದ್ರೆ ನಂದು ಹಣೆ ಬರ ಚೆನ್ನಾಗೈತಣ್ಣ, ನನ್ನ ಅದೃಷ್ಟ. ನಾನು ಯಾವ ದೇವ್ರಿಗೆ ಯಾವಾಗ ಯಾವ ಜನ್ಮದಲ್ಲಿ ಕೈ ಮುಗ್ದಿದ್ನ ಗೊತ್ತಿಲ್ಲ, ದೇವ್ರಂತ ಗಂಡನೇ ಸಿಕ್ಕಿದಾರೆ, ಕೂಲಿ ಮಾಡ್ಕೊಂಡು ತಿಂದು ಅಷ್ಟೇ ಕಣ. ಭಾರಿ ಖುಷಿಯಾಗಿ ಅನುಭವಿಸು, ದುಃಖ ಪಡಬೇಡ. ದೇವ್ರ ಚೆನ್ನಾಗಿಡ್ಲಿ, ಶುಭ ಆಗ್ಲಿ. ನಿನ್ನ ಕತೆ ತುಂಬಾ ಜನಕ್ಕೆ ಮಾದರಿ ಆಗಿದೆ. ನಿನ್ನ ನಗು ಮುಖ ಹೀಗೆ ಇರ್ಲಿ. ದೇವ್ರ ದಯಿಂದ ನಿನ್ನ ಗಂಡನಿಗೂ ಆಯಸ್ಸು, ಆರೋಗ್ಯ, ನೆಮ್ಮದಿ, ಮನೆಯಲ್ಲಿ ನಿಮ್ಮ ಮನೆಯಲ್ಲಿ ಸುಖ, ಶಾಂತಿ, ನೆಮ್ಮದಿ ನೆಲೆಸ್ಲಿ. ಆರೋಗ್ಯವಾಗಿ ಬದುಕವ, ನಿನ್ನ ಗಂಡನ ಜೊತೆ ಚೆನ್ನಾಗಿ ಬದುಕು. ನಿನಗೆ ಶುಭವಾಗಲಿ. ದೇವ್ರೇ, ಕೆಲವು ವೇಳೆ ಕೆಲವೊಬ್ಬರು ಕಥೆಯನ್ನು ಕೇಳಬೇಕಾದ್ರೆ ತುಂಬ ತಾಳ್ಮೆ ಬೇಕು. ನಮಗನ್ನಿಸ್ತಾ ಇರುತ್ತೆ, ಓಕೆ ಆಯಿತು ಬಿಡವ ತೊಂದರೆ ಇಲ್ಲ, ಈಗ ಚೆನ್ನಾಗಿದ್ದೀಯಾ ಅಂತ ಹೇಳ್ಬಿಟ್ಟು ಅಲ್ಲಿ ಮುಗಿಸ್ಬಿಡೋಣ ಅಂತ ಅನಿಸಿದ್ರು ಕೂಡ ಅವ್ರಿಗೇನೋ ಹೇಳಬೇಕಿದೆ, ಅವ್ರೇನೋ ಖುಷಿ ಹಂಚ್ಕೊಳ್ಬೇಕಿದೆ. ಬಿಡವ ಅಂತ ನಾನು ಹೇಳಂಗಿಲ್ಲ, ಕೂತ್ಕೊಂಡು ಕೇಳಬೇಕಿದೆ. ಅದರಲ್ಲಿ ತಾನೇ ದೊಡ್ಡತನ ಇರೋದು. ಬಟ್ ಏನಾಗ್ಬಿಡುತ್ತೆ, ನಾನು ತುಂಬ ಹೊತ್ತು ಅದೇನೋ ನನ್ನ ದೊಡ್ಡತನ ಅಂತ ಅಲ್ಲ, ಅವ್ರು ನನ್ನ ಮೇಲೆ ನಂಬಿಕೆ ಇಟ್ಟು ಅವ್ರ ಕತೆ ಹೇಳ್ಕೊಳ್ತಾರೆ ಅಂದರೆ ನಾನು ಅವ್ರ ಕಥೆಯನ್ನು ಕೇಳೋದು ನನ್ನ ಪಾಲಿಗೆ ಭಾಗ್ಯ ಅಂದ್ಕೊಳ್ತೀನಿ. ಯಾಕಂದರೆ ನನಗೂ ಏನೋ ಕಲಿಯೋಕೆ ಸಿಗುತ್ತೆ. ಈಗ ನಾನು ಅವ್ರಿಗೆ ಹೇಳಿದೆ, ಹಾಸ್ಟ್ಲಲ್ಲಿ ಓದೋ ಸಮಯದಲ್ಲೇ ಯಾವುದೋ ರಾಂಗ್ ನಂಬರ್ ಮೂಲಕ ಪರಿಚಯ ಆದ ಹುಡುಗನನ್ನೇ ಮಾತಾಡ್ಕೊಂಡು ಪ್ರೀತಿ ಬೆಳೆಯೋದು, ಹಾಸ್ಟ್ಲಲ್ಲಿದ್ದಾಳು ಮಗಳು ಅಂತ ಇವ್ರು ಅಂದ್ಕೊಳ್ಳೋದು, ನೀನು ಹಾಸ್ಟ್ಲಲ್ಲಿ 3 ದಿನ ರಜೆ ಹೇಳಿ ನಮ್ಮ ನೆಂಟ್ರ ಮೇಲೆ ಸತ್ಯನಾರಾಯಣ ಪೂಜೆ ಇದೆ, ನಮ್ಮ ನೆಂಟ್ರ ಮನೇಲಿ ಅದಿದೆ ಇದಿದೆ ಅಂದ್ಬಿಟ್ಟು ಮನೆಯವ್ರ ಕಣ್ಣು ತಪ್ಪಿಸಿ 3 ದಿನ ನೀನು ಇಷ್ಟಪಟ್ಟು ಹುಡುಗನ ಮನೆಗೆ ಹೋಗಿ ಅಲ್ಲಿರೋದಿದೆಯಲ್ಲ, ಇದು ಬದುಕುವ ರೀತಿ ಅಲ್ಲ. ಅಥವಾ ಒಂದು ಹೆಣ್ಮಗಳು ದೊಡ್ಡವಳಾಗಿದ್ದೀಳಿ ಅಥವಾ ಸಮಾಜ ಯಾಕೋ ಈ ಸ್ಥಿತಿಗೆ ಬಂದು ತಲುಪಿದೆ, ಹೀಗೆ ನಾನು ಅಡ್ರೆಸ್ ಕೊಟ್ಬಿಟ್ರು, ಫೋನ್ ನಂಬರ್ ಕೊಟ್ಟರು, ನಾನು ಹೋಗ್ಬಿಟ್ಟೆ, ನನಗೆ ಅವ್ರು ಇಷ್ಟ ಇದ್ದರು, ಅವರಮ್ಮ ಬಾ ಅಂದುಬಿಟ್ರು. ಎಲ್ಲೋ 100-10-20 ಜನ ಅಂತ ಸಜ್ಜನರು ಸಿಗ್ಬೋದವ. ಏನಿದ್ದವರೆಲ್ಲ ಕಿತ್ಕೊಂಡು ತಿನ್ನೋರೆ, ಏನಿದ್ದವರೆಲ್ಲ ತಪ್ಪು ಉದ್ದೇಶವನ್ನು ಹೊಂದಿರ್ತಾರೆ. ಯಾಕೆ ಬೇಕು ಅವ್ರು ಒಳ್ಳೆ ಉದ್ದೇಶನೋ ಕೆಟ್ಟ ಉದ್ದೇಶನೋ ಈ ರೀತಿ ಹೋಗೋದು ಒಳ್ಳೆಯದಲ್ಲ ಅಲ್ವಾ? ಅಪ್ಪ ಅಮ್ಮ ಹೇಳ್ಬಿಟ್ರೆ ಏನು ನಿಮ್ಮನ್ನು ಕೊಲ್ಲಲ್ಲ. ಆರಂಭದಲ್ಲಿ ಈಗ ನೀವು ಹಾಸ್ಟ್ಲಿಗೆ ಸೇರಿದ್ದೀರಿ, ನರ್ಸಿಂಗ್ ಮಾಡ್ತಿದ್ದೀರಿ, ಇಂಥದ್ದೇನೋ ಮಾಡಬೇಕಾದ್ರೆ ಎಜುಕೇಷನ್ ಪೂರ್ಣಗೊಂಡ ಮೇಲೆ ಅಪ್ಪ ನನಗೆ ಇವ್ರು ಇಷ್ಟ, ಅವ್ರು ಮಾಡ್ತಾರೆ. ಅಥವಾ ಅವ್ರು ಏನೋ ಹೆಜ್ಜೆ ಇಡ್ತಾರೆ. ಇನ್ನು ಎಜುಕೇಷನ್ ಟೈಮಲ್ಲಿ ಈ ಕಡೆ ಫೀಸ್ ಕಟ್ಟಾರೆ, ಈ ಕಡೆ ಓದಬೇಕು, ಕಷ್ಟಪಟ್ಟು ಓದಿ ಅದನ್ನು ಏನೋ ಮಾಡಬೇಕು ಅಂತ ಹೊರಟಿರೋ ನಿಮಗೆ ಅವ್ರು ಸಾಲ ಸೂಲ ಮಾಡಿ ಫೀಸ್ ಕಟ್ಟಿರ್ತಾರೆ. ನೀವಿಲ್ಲಿ ನಿಮ್ಮ ಅರ್ಧ ಶಕ್ತಿಯನ್ನು ಓದು, ಇನ್ನು ಅರ್ಧ ಶಕ್ತಿಯ ಪ್ರೇಮ, ಯಾವುದೂ ಉದ್ಧಾರ ಆಗಲ್ಲ. ಪ್ರೇಮವೂ ಗೆಲ್ಲಲ್ಲ, ಕೆಲಸವೂ ಗೆಲ್ಲಲ್ಲ. ನಿಮ್ಮ ಅಷ್ಟೂ ಶಕ್ತಿಯನ್ನು ಒಂದು ಕಡೆ ಹಾಕಿದ್ರೆ ಗೆಲ್ತೀರಿ ಬದುಕಲ್ಲಿ, ಹೌದಲ್ಲ? ಹಾಗಾಗಿ
ಇವರು ಇವತ್ತು ನೆಮ್ಮದಿಯಾಗಿದ್ದಾರೆ, ಅದಕ್ಕೆ ನನ್ನ ಹಾರೈಕೆಗಳು, ಕೃಷ್ಣನ ಅನುಗ್ರಹ ಸಿಗಲಿ. ಆದರೆ ಯಾವ ಹೆಣ್ಮಕ್ಳು ಆ ಥರ ದಾರಿಯನ್ನು ದಯವಿಟ್ಟು ಹಿಡಿಬೇಡಿ. ಬಟ್ ಏನೋ ಪಾಪ ಖುಷಿಯಾಗಿ ಹಂಚಿಕೊಂಡ್ರು ತಮ್ಮ ಗಂಡನ ಬಗ್ಗೆ. ನೋಡಿ, ಅವರು ಕೂಡ ಆ ತಾಯಿ ಅತ್ತೆ ಆಗಿರ್ತಕ್ಕಂಥವ್ರು ಸಾಯೋ ಕೊನೆಯಲ್ಲಿ ಏನು ಹೇಳಿದ್ರು ಮಗನಿಗೆ, ಅಪ್ಪ ನನಗೆ ಅದು ಮಾಡು ಇದು ಮಾಡು ನೀನು ಚೆನ್ನಾಗಿರು ಅದು ಇದು ಏನೂ ಹೇಳಲಿಲ್ಲ. ನಮ್ಮನ್ನು ನಂಬಿಕೊಂಡು ಬಂದಿರೋ ಹುಡುಗಿನಪ್ಪ, ಆಕಿನ ಚೆನ್ನಾಗಿ ನೋಡ್ಕೊ. ಪ್ರತಿ ಅತ್ತೆಯಂದಿರು ತಮ್ಮ ಸೊಸೆ ಕುರಿತಾಗಿ ಈ ಭಾವನೆ ಹೊಂದಿರಬೇಕು. ಆಗ ಮನೆ ಬೃಂದಾವನವಾಗುತ್ತೆ. ಸೊಸೆ ಕೂಡ ಅಯ್ಯೋ ನಂಗೆ ತವ್ರ ಮನೆ ಬೇಡಪ್ಪ, ನಂಗೆ ಗಂಡನ ಮನೆಯೇ ಸಾಕು ಅನ್ನೋಷ್ಟು ಇರಬೇಕು. ಆಗ ಮನೆಯೂ ಕೂಡ ಶಿವಾಲಯವಾಗುತ್ತೆ, ಒಳ್ಳೆಯದಾಗುತ್ತೆ. ಶುಭವಾಗಲಿ.